ಓಂ ಶಾಂತಿ. ಅನ್ಗಾ ಕನ್ನಡ ಯೂಟ್ಯೂಬ್ ಚಾನೆಲ್ನ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೂ ಇಂದಿನ ಸಂಚಿಕೆಗೆ ಸ್ವಾಗತ. ನಾವೆಲ್ಲರೂ ಕೂಡ ಒಂದು ಪ್ರಶ್ನೆಯನ್ನ ಕೇಳ್ಕೊಳ್ಳೋಣಂತೆ. ನಮ್ಗೆ ನೋವಾಗಿರುತ್ತೆ ಒಳಗಡೆ, ಆದ್ರೆ ಹೊರಗಡೆ ನಾವು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಎಷ್ಟೋ ಬಾರಿ ಇರ್ತೇವೆ. ಸೊ ಒಳಗಡೆ ಕೋಪ ಬಂದಿರುತ್ತೆ ಯಾವುದೋ ಮಾತಿನಿಂದ ಅಥವಾ ಯಾರ್ದೋ ಒಂದು ವ್ಯವಹಾರದಿಂದ, ಆದ್ರೆ ಹೊರಗಡೆ ನಗ್ನಗ್ತಾ ಅವ್ರ ಜೊತೆ ಚೆನ್ನಾಗಿ ಮಾತಾಡ್ತಿರ್ತೇವೆ. ಸೊ ಯಾವುದೋ ಒಂದು ಮಾತಿನ ಬಗ್ಗೆ ನಮ್ಗೆ ಅಸಮಾಧಾನ ಇರುತ್ತೆ, ಆದ್ರೆ ಬಿಡು ಹೇಳಿದ್ರೆ ಏನ್ ಪ್ರಯೋಜನ ಅನ್ಕೊಂಡ್ಬಿಟ್ಟು ಏನು ಆಗೇ ಇಲ್ಲ ಅನ್ನೋರ್ ತರ, ಎಲ್ಲ ಸರಿ ಇದೆ ಅನ್ನೋರ್ ತರ ಹೊರಗಡೆ ತೋರಿಸ್ಕೊಳ್ತೇವೆ. ನಮ್ಗನ್ಸುತ್ತೆ ನಾವು ಸಹನೆ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು, ಆದ್ರೆ ಒಂದು ಸಣ್ಣ ವ್ಯತ್ಯಾಸ ಇದೆ. ಒಂದು ಕಥೆಯೊಂದಿಗೆ ಇದ್ರ ಬಗ್ಗೆ ಕ್ಲಿಯರ್ ಆಗಿ ಸ್ಪಷ್ಟವಾಗಿ ತಿಳಿದುಕೊಳ್ಳೋಣಂತೆ. ಒಂದು ಆಫೀಸ್ ನಲ್ಲಿ ರವಿ ಮತ್ತು ರಾಜೇಶ್ ಅನ್ನುವಂತಹ ಇಬ್ರು ಕೆಲಸ ಮಾಡ್ತಾ ಇದ್ರು. ಒಳ್ಳೆ ಸ್ನೇಹಿತರು ಕೂಡ ಆಗಿದ್ರು, ಸಹೋದ್ಯೋಗಿಗಳು ಕೂಡ ಆಗಿದ್ರು. ಒಂದ್ ಬಾರಿ ರವಿ ಅವ್ರಿಗೆ ಏನೋ ಅರ್ಜೆಂಟ್ ಕೆಲಸ ಬರುತ್ತೆ ಪರ್ಸನಲ್. ಅದಕ್ಕೆ ರಾಜೇಶ್ ಅವ್ರಿಗೆ ಹೇಳ್ತಾರೆ, ಸ್ವಲ್ಪ ನಂದು ರಿಪೋರ್ಟ್ ಮಾಡೋ ಕೆಲಸ ಬಾಕಿ ಉಳಿದಿದೆ, ನಾನು ಅರ್ಜೆಂಟ್ ಆಗಿ ಹೋಗ್ಬೇಕಾಗಿದೆ, ಇದೊಂದ್ ಸ್ವಲ್ಪ ಮಾಡ್ಬಿಟ್ಟು ಮುಗಿಸ್ತೀರಾ ಇವತ್ತು ಅಂತ ಕೇಳ್ತಾರೆ. ಅವಾಗ ಖುಷಿಯಿಂದ ರಾಜೇಶ್ ಅವರು, ಸರಿ ಆಯ್ತು ನೀವು ಹೋಗ್ಬಿಟ್ಟು ಬನ್ನಿ, ನಾನು ನೋಡ್ಕೊಳ್ತೀನಿ ಕೆಲಸ ಅಂತ ಹೇಳ್ಬಿಟ್ಟು ಸೊ ರವಿ ಕೆಲಸನೂ ಕೂಡ ರಾಜೇಶ್ ಮಾಡ್ತಾರೆ. ಸ್ವಲ್ಪ ದಿನ ಆದ್ಮೇಲೆ ಮತ್ತೆ ರಾಜೇಶ್ ಹೇಳ್ತಾರೆ, ರವಿ ಹೇಳ್ತಾರೆ, ನಂಗೆ ಸ್ವಲ್ಪ ಅರ್ಜೆಂಟ್ ಆಗಿ ರಿಪೋರ್ಟ್ ಮಾಡ್ಬೇಕಿತ್ತು, ನನ್ಗೆ ಸಹಾಯ ಮಾಡ್ತೀರಾ ನನ್ನ ಕೆಲಸದಲ್ಲಿ ಅಂತ ಕೇಳ್ತಾರೆ. ರಾಜೇಶ್ ಅವರು ಅವಾಗ್ಲೂ ಕೂಡ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಹೆಲ್ಪ್ ಮಾಡ್ತಾರೆ. ಮತ್ತೆ ಸ್ವಲ್ಪ ದಿನ ಆದ್ಮೇಲೆ ರವಿ ಮತ್ತೆ ತಮ್ಮ ಕೆಲಸವನ್ನ ರಾಜೇಶ್ಗೆ ಹೇಳ್ತಾರೆ. ಅವಾಗ ರಾಜೇಶ್ಗೆ ಬೇಜಾರಾಗುತ್ತೆ, ಏನ್ ಇವ್ರು ಪದೇ ಪದೇ ನನ್ಗೆ ಹೇಳ್ತಾ ಇದಾರಲ್ಲ, ಅವ್ರ ಕೆಲ್ಸನ ಸ್ವಲ್ಪ ಟೈಮ್ ಎಕ್ಸ್ಟೆಂಡ್ ಮಾಡಿ ಮುಗಿಸ್ಬೇಕಲ್ವಾ ಅಂತ ಹೇಳ್ಬಿಟ್ಟು. ಸೊ ಆದ್ರೂ ಕೂಡ ಒಳ್ಳೆ ಸ್ನೇಹಿತರಾಗಿದ್ರೆ ಹೇಳಿದ್ರೆ ಎಲ್ಲಿ ಬೇಜಾರ್ ಮಾಡ್ಕೊಳ್ತಾರೋ ಅಥವಾ ಸಂಬಂಧ ಹಾಳಾಗ್ಬಿಡುತ್ತೇನೋ ಅಥವಾ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಯೋಚನೆ ಮಾಡ್ಬಿಟ್ಟು ಏನು ಹೇಳೋದಿಲ್ಲ, ಹೊರಗಡೆ ಸರಿ ಆಯ್ತು ಮಾಡ್ತೀನಿ ಅಂತ ಹೇಳ್ತಾರೆ. ಆದ್ರೆ ಒಳಗಡೆ ತುಂಬಾ ಬೇಜಾರಾಗ್ತಾ ಇದೆ, ಅವ್ರದ್ದು ಕೆಲಸ ಸಿಕ್ಕಾಪಟ್ಟೆ ಒತ್ತಡದ ಅನುಭವ ಆಗ್ತಾ ಇದೆ, ಕಿರಿಕಿರಿ ಆಗ್ತಾ ಇದೆ. ಸೊ ಹೇಗೋ ಮಾಡ್ತಾರೆ. ಮನೆಗೆ ಹೋದ್ಮೇಲೆ ಮಗು ಹೋಮ್ವರ್ಕ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಮನಸ್ಸಲ್ಲಿ ಇದ್ದಿದ್ದು ಇಡೀ ದಿನ ಮನಸ್ಸಲ್ಲಿ ಏನ್ ಕೋಪ ಇತ್ತಲ್ಲ ಆ ಮಗು ಮೇಲೆ ಹೊರಗಡೆ ಹಾಕ್ಬಿಡ್ತಾರೆ. ಸೊ ಈ ತರ ಚಿಕ್ಕಪುಟ್ಟ ಮಾತುಗಳಿಗೆ ಅವ್ರಿಗೆ ಕಿರಿಕಿರಿ ಉಂಟಾಗ್ತಿರತ್ತೆ, ಕೋಪ ಬರ್ತಿರತ್ತೆ. ಸೊ ರವಿ ಪದೇ ಪದೇ ಅವ್ರ ಕೆಲ್ಸನ ಇವ್ರಿಗೆ ಹೇಳ್ತಾ ಇರ್ತಾರೆ, ಇವ್ರು ಏನು ಹೇಳಲಿಕ್ಕಾಗ್ದೇನೆ ಆ ಕೆಲಸವನ್ನ ಮಾಡ್ತಿರ್ತಾರೆ. ಸೊ ಒಂದ್ ಬಾರಿ ಇವ್ರ ಮ್ಯಾನೇಜರು ರಾಜೇಶ್ ಅವ್ರನ್ನ ಗಮನಿಸ್ತಾರೆ, ಕರೀತಾರೆ ಒಂದ್ಸಲ ಪರ್ಸನಲ್ ಆಗಿ ಅವ್ರ ಜೊತೆ ಮಾತನಾಡೋದಕ್ಕಾಗಿ. ಹೇಳ್ತಾರೆ, ರಾಜೇಶ್, ನಾನು ನಿಮ್ಮನ್ನ ತುಂಬಾ ವರ್ಷಗಳಿಂದ ನೋಡ್ತಾ ಇದ್ದೇನೆ, ನೀವು ಎಲ್ರಿಗೂ ಕೂಡ ಸಹಾಯ ಮಾಡ್ತೀರಿ, ಯಾವಾಗ್ಲೂ ಕೂಡ ಶಾಂತವಾಗಿರ್ತೀರಾ, ಕಾಮ್ ಆಗಿರ್ತೀರಾ. ಬಟ್ ಸ್ವಲ್ಪ ದಿನದಿಂದ ನಾನು ನೋಟಿಸ್ ಮಾಡ್ತಾ ಇದ್ದೇನೆ, ಸ್ವಲ್ಪ ನೀವು ಒತ್ತಡಕ್ಕೊಳಗಾಗಿದ್ದೀರಾ ಅಂತ ಅನಿಸ್ತಾ ಇದೆ. ಸೊ ಏನಾದ್ರೂ ಸಮಸ್ಯೆನಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಅವಾಗ ರಾಜೇಶ್ ಅವರು ನಡೆದಿರುವಂತ ಘಟನೆಗಳನ್ನ ಹೇಳ್ತಾರೆ. ರವಿ ಅವರು ಪದೇ ಪದೇ ತಮ್ಮ ಕೆಲಸವನ್ನ ಇವ್ರಿಗೆ ಕೊಡ್ತಾರೆ. ಸೊ ಇವ್ರ ಕೆಲಸನೂ ಕೂಡ ಮಾಡ್ಬೇಕು, ಅವ್ರ ಕೆಲಸನೂ ಮಾಡ್ಬೇಕಂದ್ರೆ ಸ್ವಲ್ಪ ಒತ್ತಡ ಉಂಟಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರಿ. ಇದರಿಂದ ಪರಿವಾರಕ್ಕೆ ಸಮಯನೂ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಥವಾ ತುಂಬಾ ಇರಿಟೇಟ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳ್ಕೊಳ್ತಾರೆ. ಅವಾಗ ಮ್ಯಾನೇಜರ್ ಅವರು ರಾಜೇಶ್ಗೆ ಹೇಳ್ತಾರೆ, ರಾಜೇಶ್, ಇನ್ನೊಬ್ರಿಗೆ ಹೆಲ್ಪ್ ಮಾಡೋದು ತುಂಬಾ ಒಳ್ಳೆ ಗುಣ, ಆದ್ರೆ ನಾವು ನಮ್ಮ ಲಿಮಿಟ್ ಅನ್ನು ಕೂಡ, ಮಿತಿಯನ್ನು ಕೂಡ ಇನ್ನೊಬ್ರಿಗೆ ಹೇಳೋದು ನಮ್ದೇ ಜವಾಬ್ದಾರಿಯಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವಾಗ ರಾಜೇಶ್ ಅವ್ರಿಗೆ ಅರ್ಥ ಆಗುತ್ತೆ ತಾವೇನ್ ತಪ್ಪು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಟೈಮ್ ರವಿ ಅವ್ರು ಯಾವಾಗ ಅವ್ರ ಕೆಲಸವನ್ನ ಕರೆದ್ಬಿಟ್ಟು ಇವ್ರಿಗೆ ಹೇಳ್ತಾ ಇದ್ರಲ್ಲ, ಸೊ ಕುಳಿತುಕೊಂಡು ಬಹಳ ಶಾಂತವಾಗಿ ರವಿಗೆ ಹೇಳ್ತಾರೆ, ನೋಡಿ ರವಿ, ನನ್ಗೆ ಸಹಾಯ ಮಾಡ್ಲಿಕ್ಕೆ ತುಂಬಾ ಇಷ್ಟ, ನಾನು ಖಂಡಿತವಾಗ್ಲೂ ಸಹಾಯ ಮಾಡ್ತೇನೆ, ಆದ್ರೆ ಪದೇ ಪದೇ ನೀವು ನಿಮ್ಮ ಕೆಲಸವನ್ನ ನನ್ಗೆ ಹೇಳ್ತಾ ಇರೋದ್ರಿಂದ ನನ್ಗೂ ಕೂಡ ನಂದೇ ಆದ ಜವಾಬ್ದಾರಿಗಳು ಅಥವಾ ಕೆಲಸ ಇದೆ ಅಲ್ವಾ. ಸೊ ಅದೇನಾಗುತ್ತೆ, ಅದ್ರ ಕಡೆ ನಾನು ಜಾಸ್ತಿ ಗಮನ ವಹಿಸ್ಲಿಕ್ಕೆ ಆಗ್ತಾ ಇಲ್ಲ, ತುಂಬಾ ಒತ್ತಡದ ಅನುಭವ ಆಗ್ತಾ ಇದೆ ನನ್ಗೆ, ದಯವಿಟ್ಟು ನಾವು ಸರಿಯಾದ ರೀತಿಯಲ್ಲಿ ನಮ್ಮ ಕೆಲಸಗಳನ್ನ ಹಂಚ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವಾಗ ರವಿ ಹೇಳ್ತಾರೆ, ಆಯ್ತು ರಾಜೇಶ್, ಕ್ಷಮೆ ಇರ್ಲಿ, ನಿಮ್ಗೆ ನನ್ನ ಕೆಲಸದಿಂದ ಒತ್ತಡ ಉಂಟಾಗಿದ್ದಕ್ಕಾಗಿ ನೀವು ಮೊದ್ಲೇ ಹೇಳ್ಬೇಕಾಗಿತ್ತಲ್ವಾ, ಆತರ ಇದ್ದಿದ್ರೆ ನಾನು ಅನ್ಕೊಂಡೆ ನಿಮ್ಗೆ ಏನ್ ತೊಂದರೆ ಇಲ್ಲ ಈ ಕೆಲಸ ಮಾಡ್ಲಿಕ್ಕೆ ಅನ್ಕೊಂಡ್ಬಿಟ್ಟು, ಕ್ಷಮೆ ಇರ್ಲಿ, ನಾನ್ ಮಾಡ್ತೇನೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಇದರಿಂದ ಏನ್ ಅರ್ಥ ಆಗ್ತಾ ಇದೆ ಅಂತಂದ್ರೆ, ಎಷ್ಟೋ ಬಾರಿ ನಾವು ನಮ್ಮ ಒಳಗಡೆ ಇರುವಂತಹ ಭಾವನೆಗಳನ್ನ ಇನ್ನೊಬ್ಬರ ಮುಂದೆ ನೇರವಾಗಿ ಸ್ಪಷ್ಟವಾಗಿ ಹೇಳ್ಕೊಂಡೇ ಇರೋದಿಲ್ಲ. ಸೊ ಒಳಗಡೆ ಬೇಸರ ಇದ್ರು, ನೋವಿದ್ರು, ಅಸಮಾಧಾನ ಇದ್ರು, ಹೊರಗಡೆ ನಗ್ನಗ್ತಾ ಹಾ ಸರಿ ಆಯ್ತು ಅಂತ ಹೇಳ್ತೇವೆ. ಇದರಿಂದ ಮುಂದೆ ಇರುವಂತ ವ್ಯಕ್ತಿಗೆ ಏನ್ ಅನ್ಸುತ್ತೆ, ಇವ್ರಿಗೆ ಇಷ್ಟ ನಾನು ಹೇಳಿರೋ ಕೆಲಸ ಮಾಡೋದಕ್ಕೆ, ಇವ್ರಿಗೇನ್ ತೊಂದರೆ ಇಲ್ಲ, ಇವ್ರಿಗೇನ್ ಬೇಸರ ಇಲ್ಲ, ಇವ್ರು ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ಬಿಟ್ಟು ಹಾಗೆ ಅಂದ್ಕೊಳ್ತಾರೆ. ಮತ್ತೆ ಅವ್ರಿಗೆ ಅವಶ್ಯಕತೆ ಇದ್ದಾಗಲೆಲ್ಲ ಹೇಳ್ತಾ ಇರ್ತಾರೆ ಅಲ್ವಾ. ಇಲ್ಲಿ ತಪ್ಪು ಯಾರ್ದಾಗಿದೆ? ನಮ್ಗೆ ಒತ್ತಡ ಉಂಟಾಗ್ತಾ ಇದೆ ಅಂದ್ರೆ, ನಮ್ಗೆ ಆಗ್ತಾ ಇಲ್ಲ ಅಂತಂದ್ರೆ, ನಮ್ಗೆ ಇವ್ರು ಯಾಕೆ ಹೀಗೆ ಪದೇ ಪದೇ ಹೇಳ್ತಾ ಇದಾರೆ ಅಂತ ಪ್ರಶ್ನೆ ಬರ್ತಾ ಇದೆ ಅಂತಂದ್ರೆ, ಖಂಡಿತವಾಗ್ಲೂ ನಾವು ನೇರವಾಗಿ ಸ್ಪಷ್ಟವಾಗಿ ಕೇಳ್ಬೋದಾಗಿದೆ ಅಲ್ವಾ. ಸೊ ಇಲ್ಲಿ ಕೂಡ ರವಿ ಅವರು ಸ್ಪಷ್ಟವಾಗಿ ಹೇಳಿದ್ರು, ನಂಗೆ ಗೊತ್ತಿರ್ಲಿಲ್ಲ ನಿಮ್ಗೆ ಒತ್ತಡ ಉಂಟಾಗ್ತಾ ಇದೆ ಅಂತ ಹೇಳ್ಬಿಟ್ಟು, ಕ್ಷಮೆ ಇರ್ಲಿ ಅಂತ ಹೇಳ್ಬಿಟ್ಟು. ಸೊ ಎಷ್ಟೋ ಬಾರಿ ಈ ತರ ನಮ್ ಜೀವನದಲ್ಲಿ ಕೂಡ ಆಗ್ತಿರತ್ತೆ. ಇನ್ನೊಬ್ರು ಅವ್ರಿಗೆ ಏನಾದ್ರು ಆಗಲ್ಲ ಅಂತ ಹೇಳಿದ್ರೆ ಎಲ್ಲಿ ಕೋಪ ಮಾಡ್ಕೊಳ್ತಾರೇನೋ ಅಥವಾ ಎಲ್ಲಿ ಬೇಜಾರ್ ಮಾಡ್ಕೊಳ್ತಾರೇನೋ ಅಥವಾ ಎಲ್ಲಿ ನಮ್ಮನ್ನ ಜಡ್ಜ್ ಮಾಡ್ತಾರೇನೋ ಅಂತ ಹೇಳ್ಬಿಟ್ಟು ಎಷ್ಟೋ ಬಾರಿ ಇನ್ನೊಬ್ರು ಏನಾದ್ರು ಕೆಲಸ ಹೇಳಿದ್ರೆ ಅಥವಾ ಕೆಲವೊಂದು ಮಾತುಗಳು ಹೇಳಿದ್ರೆ ನಾವು ಸುಮ್ಮನೆ ಆಗಿ ಒಳಗಡೆ ಏನ್ ಮಾಡ್ತಿರ್ತೇವೆ, ಅದಿಮಿ ಇಟ್ಕೊಳ್ತೀವಿ, ಸಹನೆ ಮಾಡ್ತಿರೋದಿಲ್ಲ. ಸಹನೆಗೂ ಮತ್ತು ಸಪ್ರೆಸ್ ಮಾಡೋದಕ್ಕೂ ಬಹಳ ಸೂಕ್ಷ್ಮವಾದ ವ್ಯತ್ಯಾಸ ಇದೆ. ಎಷ್ಟೋ ಬಾರಿ
ನಾವು ಸಹನೆ ಮಾಡ್ತಾ ಇದೀವಿ ಅಂತ ಅನ್ಕೊಳ್ತಿರ್ತೇವೆ, ಆದ್ರೆ ನಾವು ಸಪ್ರೆಸ್ ಮಾಡ್ತಾ ಇರ್ತೇವೆ. ಸಪ್ರೆಸ್ ಮಾಡೋದಕ್ಕೂ ಅಥವಾ ಭಾವನೆಗಳನ್ನ ಹತ್ತಿಕ್ಕೋದಕ್ಕೂ ಅಥವಾ ಒತ್ತಿ ಇಟ್ಕೊಳ್ಳೋದಕ್ಕೂ ಅಥವಾ ಸಹನೆ ಮಾಡೋದಕ್ಕೂ ಏನ್ ವ್ಯತ್ಯಾಸ ಇದೆ ನೋಡಿ. ಯಾವಾಗ್ಲೇ ನಾವು ಸಹನೆ ಮಾಡ್ತೀವಿ ಅಂತಂದ್ರೆ, ಸಹನೆ ಅನ್ನೋದು ಆತ್ಮನ ಅಷ್ಟ ಶಕ್ತಿಗಳಲ್ಲಿ ಒಂದು ಶಕ್ತಿಯಾಗಿದೆ. ಇದು ಆತ್ಮನ ಒಂದು ಮೂಲ ಗುಣನೂ ಕೂಡ ಆಗಿದೆ. ಸೊ ನಾವು ಸಹನೆ ಮಾಡಿದ್ವಿ ಅಂತಂದ್ರೆ ನಮ್ಮ ಆಂತರಿಕ ಶಕ್ತಿಗಳು ಇನ್ನೂ ಜಾಸ್ತಿ ಆಗ್ತವೆ. ಸಹನೆ ಮಾಡಿದ್ವಿ ಅಂತಂದ್ರೆ ಮನಸ್ಸಲ್ಲಿ ಒಂದು ಶಾಂತಿ ಇರುತ್ತೆ, ಒಂದು ತೃಪ್ತಿಯ ಭಾವನೆ ಇರುತ್ತೆ, ಸೊ ಒಂದು ಖುಷಿ ಇರುತ್ತೆ ಆಕ್ಚುಲಿ. ಯಾಕಂದ್ರೆ ನಾವು ಒಳ್ಳೇದಕ್ಕಾಗಿ ಸಹನೆ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು. ಮತ್ತೆ ಯಾವ ಮಾತನ್ನ ನಾವು ಸಹನೆ ಮಾಡ್ತಾವಿ, ಯಾವ ವ್ಯಕ್ತಿಯ ವ್ಯವಹಾರವನ್ನ ನಾವು ಸಹನೆ ಮಾಡ್ತಾ ಇದೀವಲ್ವಾ, ಆ ಘಟನೆ ಮುಗಿದು ಹೋದ್ಮೇಲೆ ಆ ವಿಷಯದ ಬಗ್ಗೆ, ಆ ವ್ಯಕ್ತಿಯ ಬಗ್ಗೆ ನಮ್ಮ ಮನಸ್ಸಿನಲ್ಲಿ ಸಂಕಲ್ಪಗಳೇ ಹೇಳೋದಿಲ್ಲ, ಫುಲ್ ಸ್ಟಾಪ್ ಇರ್ತದೆ. ಆದ್ರೆ ಒಂದ್ ವೇಳೆ ನಾವೇನಾದ್ರೂ ಸಹನೆ ಅಂತ ಹೆಸರು ಹೇಳ್ತಾ ಇದ್ವಿ, ಆದ್ರೆ ಸಪ್ರೆಸ್ ಮಾಡ್ತಾ ಇದ್ವಿ, ನಮ್ಮ ಭಾವನೆಗಳನ್ನ ಹತ್ತಿಕ್ತಾ ಇದ್ವಿ ಅಥವಾ ಒತ್ತಿ ಇಡ್ತಾ ಇದ್ವಿ ಒಳಗಡೆ ಅಂತಂದ್ರೆ ಯಾವ ರೀತಿ ಅನುಭವ ಆಗುತ್ತೆ? ಆ ಘಟನೆ ಮುಗಿದು ಹೋಗಿರುತ್ತೆ, ಅದಾದ್ಮೇಲೆ ಕೂಡ ಅದ್ರ ಬಗ್ಗೆ ಕಂಟಿನ್ಯೂಸ್ ಆಗಿ ವಿಚಾರಗಳು ನಮ್ಮ ಮನಸ್ಸಿನಲ್ಲಿ ನಡೀತಾನೆ ಇರ್ತವೆ. ಅದು ಕೂಡ ನೆಗೆಟಿವ್ ವಿಚಾರಗಳು, ಅದು ಕೂಡ ಪ್ರಶ್ನಾರ್ಥಕ ವಿಚಾರ ಆಲೋಚನೆಗಳು ಬರ್ತಾ ಇರ್ತವೆ. ಇವ್ರು ಯಾಕೆ ಹೀಗೆ ವರ್ತಿಸ್ತಾರೆ, ಇವ್ರಿಗೆ ಅಷ್ಟು ಗೊತ್ತಾಗೋದಿಲ್ವಾ, ಇವ್ರು ಯಾಕೆ ಈ ರೀತಿ ಮಾತಾಡಿದ್ರು, ಈ ರೀತಿ ವ್ಯವಹಾರ ಮಾಡಬಾರ್ದಾಗಿತ್ತಲ್ವಾ, ಇದು ಯಾಕೆ ಹೀಗಾಯ್ತು? ಆ ಘಟನೆ ಮುಗ್ದು ಹೋಗಿದೆ, ಆ ವ್ಯಕ್ತಿನೂ ಕೂಡ ಮಾತಾಡೋದನ್ನ ಮಾತಾಡಿ ಮುಗಿಸಿದ್ದಾರೆ. ಅದಾದ್ಮೇಲೆ ಆ ವ್ಯಕ್ತಿ ಬಗ್ಗೆ ಅಥವಾ ಅವರ ವ್ಯವಹಾರದ ಬಗ್ಗೆ ಅಥವಾ ಆ ಘಟನೆ ಬಗ್ಗೆ ಪದೇ ಪದೇ ನಮ್ಮ ಮನಸ್ಸಿನಲ್ಲಿ ಆಲೋಚನೆಗಳು ಬರ್ತಿರ್ತವೆ. ಮತ್ತು ಕೆಲವೊಂದು ಬಾರಿ ಇದು ಓವರ್ ಥಿಂಕಿಂಗ್ ಕೂಡ ಕಾರಣ ಆಗುತ್ತೆ. ಸೊ ಅಂತಂದ್ರೆ ನಾವು ಸಪ್ರೆಷನ್ ಮಾಡಿದ್ವಿ ಅಂತಂದ್ರೆ ಮನಸ್ಸಲ್ಲಿ ಅಶಾಂತಿ ಇರುತ್ತೆ, ಒಂದು ಅತೃಪ್ತಿಯ ಅನುಭವ ಮಾಡ್ತೀವಿ, ಖುಷಿ ಅಂತೂ ಆ ಸಮಯದಲ್ಲಿ ಇರೋದೇ ಇಲ್ಲ, ಸಿಕ್ಕಾಪಟ್ಟೆ ಪ್ರಶ್ನೆಗಳು ಬರ್ತವೆ, ನಮ್ಮ ಆಲೋಚನೆ ಕೂಡ ಜಾಸ್ತಿ ಆಗ್ಬಿಡುತ್ತೆ. ಇದರಿಂದ ಮನಸ್ಸಿಗೆ ಕಿರಿಕಿರಿ, ಕೆಲವೊಂದ್ ಬಾರಿ ಕೋಪ ಬರುತ್ತೆ. ಸೊ ಕೆಲವೊಂದ್ ಬಾರಿ ಇನ್ನೊಬ್ಬರ ಬಗ್ಗೆ ದ್ವೇಷನೂ ಬಂದ್ಬಿಡುತ್ತೆ, ಇವ್ರು ಯಾಕೆ ಈ ರೀತಿ ನಡ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಈ ಎಲ್ಲಾ ಭಾವನೆಗಳನ್ನ ನಾವು ಅನುಭವ ಮಾಡ್ತೇವೆ. ಆದ್ರೆ ಹೊರಗಡೆ ಮಾತ್ರ ಏನು ಆಗೇ ಇಲ್ಲ ಅನ್ನೋರ್ ತರ ಸೊ ಏನಿರ್ತೇವೆ, ಶಾಂತವಾಗಿರ್ತೇವೆ. ಸೊ ಆದ್ರಿಂದ ನಾವು ಭಾವನೆಗಳನ್ನ ಹತ್ತಿಕ್ತಾ ಇದೀವ ಅಥವಾ ಒತ್ತಿ ಇಡ್ತಾ ಇದೀವ ಅಥವಾ ಸಹನೆ ಮಾಡ್ತಾ ಇದೀವ ಅಂತ ನಾವು ಚೆಕ್ ಮಾಡ್ಕೊಳ್ಳೋದು ಬಹಳ ಬಹಳ ಇಂಪಾರ್ಟೆಂಟ್ ಆಗಿದೆ. ಯಾಕೆ ಅಂತಂದ್ರೆ ಸಪ್ರೆಸ್ ಮಾಡಿದ್ವಿ ಅಂತಂದ್ರೆ ಏನಾಗುತ್ತೆ, ಇದೊಂದು ಉರಿತಾ ಇರುವಂತಹ ಕೆಂಡದಂತೆ. ಆ ಕೆಂಡವನ್ನ ಒಳಗಡೆ ನಾವು ಹತ್ತಿಕ್ಕಿದ್ವಿ ಅಥವಾ ಒತ್ತಿ ಹಿಡಿದು ಇಟ್ಕೊಂಡ್ವಿ ಅಂತಂದ್ರೆ ಅದು ಒಳಗಡೆನೆ ನಮ್ಗೆ ಡ್ಯಾಮೇಜ್ ಮಾಡ್ತಾ ಇರುತ್ತೆ, ಒಳಗಡೆಯಿಂದ ನಮ್ಮನ್ನೇ ಅದು ಏನ್ ಮಾಡ್ತಾ ಇರುತ್ತೆ, ಸುಡ್ತಾ ಇರುತ್ತೆ. ಸೊ ನೋಡಿ, ಕೋಪ ಬರ್ತಾ ಇದೆ, ಕಿರಿಕಿರಿ ಉಂಟಾಗ್ತಾ ಇದೆ, ವ್ಯರ್ಥ ಆಲೋಚನೆ ನಡೀತಾ ಇದೆ, ಓವರ್ ಥಿಂಕಿಂಗ್ ನಡೀತಾ ಇದೆ, ಕೋಪನೂ ಬರ್ತಾ ಇದೆ ಅವ್ರ ಬಗ್ಗೆ. ಸೊ ಕೆಲವೊಂದ್ ಬಾರಿ ಇರ್ಷಾನು ಬರ್ತಾ ಇದೆ, ದ್ವೇಷನೂ ಬರ್ತಾ ಇದೆ ಅಂತಂದ್ರೆ ಇಂತಹ ಭಾವನೆಗಳನ್ನ ನಾವು ಒಳಗಡೆನೆ ಹಿಡಿದು ಇಟ್ಕೊಂಡ್ವಿ ಅಂತಂದ್ರೆ ಇದೇನ್ ಮಾಡುತ್ತೆ, ನಮ್ ಶರೀರದಲ್ಲೇನೆ ಒತ್ತಡದ ಹಾರ್ಮೋನ್ಗಳನ್ನ ಬಿಡುಗಡೆ ಮಾಡುತ್ತೆ ಅಥವಾ ನಮ್ಮ ಶರೀರದ ಮೇಲೆ, ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಮತ್ತು ಆಂತರಿಕ ಶಕ್ತಿ, ಮನಸ್ಸಿನ ಶಕ್ತಿ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಭಾವನಾತ್ಮಕವಾಗಿನೂ ಕೂಡ ನಾವು ವೀಕ್ ಆಗ್ತಾ ಹೋಗ್ತೀವಿ ಅಲ್ವಾ. ಸೊ ಹಾಗಿದ್ರೆ ಏನ್ ಮಾಡ್ಬೇಕು? ಎಷ್ಟೋ ಬಾರಿ ಸೊ ಈ ತರ ಒತ್ತಡದಿಂದ ನಾವು ಹೆಲ್ತ್ ಇಶ್ಯೂ ಆಗ್ಬಿಟ್ಟು ಡಾಕ್ಟರ್ ಹತ್ರ ಹೋಗಿದ್ವಿ ಅಥವಾ ಸೈಕಾಲಜಿಸ್ಟ್ ಹತ್ರ ಹೋಗಿದ್ವಿ ಅಂತಂದ್ರೆ ಅವ್ರು ಏನ್ ಹೇಳ್ತಾರೆ, ನಿಮ್ಗೆ ಕೋಪ ಬಂದ್ರೆ ಎಕ್ಸ್ಪ್ರೆಸ್ ಮಾಡಿ ಅಂತ ಹೇಳ್ತಾರೆ. ಆದ್ರೆ ಕೋಪನ ಕೂಡ ನಾವು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತಾ ಇದೀವಿ? ಕೋಪ ಬಂದಾಗ ಜೋರಾಗಿ ಕಿರ್ಚಾಡ್ಬಿಟ್ಟು ಅಗ್ರೆಸಿವ್ ಆಗಿ ಅಥವಾ ಆವೇಶದಲ್ಲಿ ಬಂದು ಮಾತಾಡಿದ್ವಿ ಅಥವಾ ಕೈಯಲ್ಲಿ ಏನಿರುತ್ತೆ ಅದನ್ನ ಬಿಸಾಕ್ಬಿಟ್ವಿ ಅಂತಂದ್ರೆ ಅವಾಗ್ಲೂ ಕೂಡ ಪರಿಣಾಮ ಏನಿರುತ್ತೆ ಅದರದ್ದು? ಅವಾಗ್ಲೂ ಕೂಡ ಮುಂದೆ ಇರುವಂತಹ ವ್ಯಕ್ತಿಗೆ ಅದರಿಂದ ನೋವಾಗುತ್ತೆ. ಅಥವಾ ನಾವೇನಾದ್ರೂ ವಸ್ತುಗಳನ್ನೆಲ್ಲ ಬಿಸಾಡ್ಬಿಟ್ವಿ ಅಂತಂದ್ರೆ ಅಲ್ಲಿ ಕೂಡ ಲಾಸ್ ಆಗುತ್ತೆ ಅಲ್ವಾ. ಅದು ಕೂಡ ಆರೋಗ್ಯಕರ ರೀತಿಯಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ, ಅದನ್ನ ಹೊರಗಡೆ ಹಾಕ್ತಾ ಇಲ್ಲ. ಇದರಿಂದನೂ ಕೂಡ ಏನಾಗುತ್ತೆ, ಕೋಪ ಬಂದಾಗ್ಲೆಲ್ಲ ನಾವು ಕಿಚ್ಚಾಡ್ತಾ ಅಥವಾ ಅಗ್ರೆಸಿವ್ ಆಗ್ತಾ ಆವೇಶದಲ್ಲಿ ಬರ್ತಾ ಹೋದ್ವಿ ಅಂತಂದ್ರೆ ಅವಾಗ್ಲೂ ಕೂಡ ನಮ್ಮ ಆಂತರಿಕ ಶಕ್ತಿಗಳೇನಾಗ್ತವೆ, ನಷ್ಟ ಆಗ್ತಾನೆ ಹೋಗ್ತವೆ. ಹಾಗಿದ್ರೆ ಪರಿಹಾರ ಏನು? ಒಳಗಡೆ ನಮ್ಮ ಭಾವನೆಗಳನ್ನ ಹಿಡಿದಿಟ್ಕೊಂಡ್ವಿ ಅಂದ್ರೂ ಕೂಡ ಅದು ನಮ್ಗೆ ನಷ್ಟ ಮಾಡ್ತಾ ಇದೆ, ಒಳಗಡೆ ಡ್ಯಾಮೇಜ್ ಮಾಡ್ತಾ ಇದೆ. ಅದನ್ನ ಹೊರಗಡೆ ಹೇಗಿದೆ ಹಾಗೆ ಹೊರಗಡೆ ಹಾಕಿದ್ವಿ ಅಂದ್ರೂ ಕೂಡ ಅದು ಅನಾರೋಗ್ಯಕರವಾಗಿದೆ. ಹಾಗಿದ್ರೆ ಯಾವ ರೀತಿ ಇದನ್ನ ಹ್ಯಾಂಡಲ್ ಮಾಡ್ಬೇಕಾಗಿದೆ? ಸೊ ಯಾವಾಗ ನಮ್ಗೆ ಅನಿಸ್ತಾ ಇದೆ ನಾನು ಇದನ್ನ ಸಪ್ರೆಸ್ ಮಾಡ್ತಾ ಇದ್ದೇನೆ ಅಂತ ಹೇಳ್ಬಿಟ್ಟು, ಮತ್ತು ನನ್ನ ಭಾವನೆಗಳನ್ನ ಒಳಗಡೆ ನಾನು ಹಿಡಿದಿಡ್ತಾ ಇದ್ದೇನೆ ಅಂತ ಹೇಳ್ಬಿಟ್ಟು, ನನ್ಗೆ ಅಶಾಂತಿ ಉಂಟಾಗ್ತಾ ಇದೆ, ಅಸಮಾಧಾನ ಇದೆ, ಬೇಸರದ ಬೇಸರ ಅನುಭವ ಆಗ್ತಾ ಇದೆ ನನ್ಗೆ ಅಂತಂದ್ರೆ, ಸೊ ಅವಾಗ ಏನ್ ಮಾಡ್ತಾ ಇದ್ದೀನಿ, ನಾನು ಖಂಡಿತವಾಗ್ಲೂ ಸಹನೆ ಮಾಡ್ತಾ ಇಲ್ಲ, ಸಪ್ರೆಸ್ ಮಾಡ್ತಾ ಇದ್ದೇನೆ ಅಂತ ಮೊದಲು ಅಕ್ನಾಲೇಜ್ ಮಾಡ್ಬೇಕಾಗಿದೆ, ಅರ್ಥ ಮಾಡ್ಕೊಳ್ಬೇಕಾಗಿದೆ. ಸೊ ಎರಡನೇದಾಗಿ ಇವಾಗ ಏನ್ ಮಾಡ್ಬೇಕು, ಇದನ್ನ ರಿಸಾಲ್ವ್ ಮಾಡ್ಬೇಕಾಗಿದೆ. ಯಾವ ರೀತಿ ರಿಸಾಲ್ವ್ ಮಾಡ್ಬೇಕು? ನಾನು ಮೊದಲು ಯಾಕೆ ರಿಸಾಲ್ವ್ ಮಾಡ್ಬೇಕಾಗಿದೆ, ಯಾಕೆ ಇದನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ ಅಂತ ಕ್ಲಿಯರ್ ಆಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕಾಗಿದೆ. ಸೊ ಏನಾಗುತ್ತೆ ಅಂತಂದ್ರೆ, ಒಬ್ರು ಸಹೋದರಿ ಮಾತಾಡ್ತಾ ಹೇಳ್ತಾ ಇದ್ರು, ಸೊ ಅವ್ರಿಗೆ ಹುಷಾರಿರ್ಲಿಲ್ಲ, ಡಾಕ್ಟರ್ ಹತ್ರ ಹೋದಾಗ ಈ ವಿಷಯಕ್ಕಾಗಿ ಅವ್ರಿಗೆ ಏನು ಅನಾರೋಗ್ಯ ಇತ್ತಲ್ವಾ, ಸೊ ಅದಕ್ಕಾಗಿ ಒಂದು ಸರ್ಜರಿ ಮಾಡ್ಬೇಕಾಗುತ್ತೆ ಅಂತ ಹೇಳಿದ್ರು ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ನಾವು ಕೇಳಿದಾಗ ಈ ಸಮಸ್ಯೆ ಯಾಕೆ ಉಂಟಾಯ್ತು, ಈ ಆರೋಗ್ಯದ ಸಮಸ್ಯೆ ಯಾಕೆ ಉಂಟಾಯ್ತು ಅಂತ ಡಾಕ್ಟರ್ ಏನ್ ಹೇಳಿದ್ರು ಅದಕ್ಕೆ ಅಂತ ಹೇಳಿದಾಗ ಅವ್ರು ಹೇಳಿದ್ರು, ನಾನು ತುಂಬಾ ಚಿಂತೆ ಮಾಡ್ತೇನೆ, ಒತ್ತಡದಲ್ಲಿ ಇರ್ತೇನೆ, ಅದರಿಂದ ಈ ರೀತಿ ಹೆಲ್ತ್ ಇಶ್ಯೂ ಆಯ್ತು ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರು ಅಂತ ಹೇಳಿದ್ರು. ನಾವು ಕೇಳಿದ್ವಿ, ಸರಿ ಆಯ್ತು, ಸರ್ಜರಿ ಏನೋ ಮಾಡಿಸ್ತಾ ಇದ್ದೀರಾ, ಬಟ್ ಒತ್ತಡವನ್ನ ಕಡಿಮೆ ಮಾಡೋದಕ್ಕಾಗಿ ಏನ್ ಮಾಡಿದ್ರಿ ಅಂತ ಹೇಳ್ಬಿಟ್ಟು ಕೇಳಿದಾಗ ಆ ಸಿಸ್ಟರ್ ಮೌನವಾದ್ರು, ಸೈಲೆಂಟ್ ಆದ್ರು.
ಅಂತಂದ್ರೆ ಇದರ ಅರ್ಥ ಅವ್ರೇನು ಅದ್ರ ಬಗ್ಗೆ ಯೋಚನೆನೂ ಮಾಡಿಲ್ಲ ಅಥವಾ ಯಾವುದೇ ರೀತಿ ಕಾಳಜಿನೂ ವಹಿಸಿಲ್ಲ ಅಂತ ಅರ್ಥ ಅಲ್ವಾ. ನೋಡಿ, ನಾನು ಒತ್ತಡದಿಂದ ಅಥವಾ ನಾನು ನಿರಂತರವಾಗಿ ಚಿಂತೆ ಮಾಡ್ತಾ ಇರೋದ್ರಿಂದ ಅದು ಶರೀರದಲ್ಲಿ ಯಾವುದೋ ಒಂದು ಕಾಯಿಲೆ ರೂಪದಲ್ಲಿ ಸಮಸ್ಯೆ ಉಂಟಾಗಿದೆ ಅಂತಂದ್ರೆ ಆ ಶರೀರದ ಲೆವೆಲ್ ಅಲ್ಲಿ ನಾವು ಅದಕ್ಕೆ ಟ್ರೀಟ್ಮೆಂಟ್ ಚಿಕಿತ್ಸೆಯನ್ನ ಕೊಡಿಸ್ತಾ ಇದ್ದೀವಿ. ಆದ್ರೆ ನಾನು ಅದು ರೂಟ್ ಕಾಸ್ ಎಲ್ಲಿದೆ, ಅದ್ರ ಮೂಲ ಎಲ್ಲಿದೆ, ಅದ್ರ ಬಗ್ಗೆ ಇನ್ನೂ ಸೊಲ್ಯೂಷನ್ ಕಂಡ್ಕೊಂಡಿಲ್ಲ ಅಥವಾ ಪರಿಹಾರ ಮಾಡ್ಕೊಂಡಿಲ್ಲ ಅಂತಂದ್ರೆ ಸೊ ನಾವು ಕ್ರಿಯೇಟ್ ಮಾಡುವಂತಹ ಅಥವಾ ಅನುಭವ ಮಾಡುವಂತಹ ಆ ಒತ್ತಡ ಆಗಿರ್ಬೋದು ಅಥವಾ ಚಿಂತೆ ಆಗಿರ್ಬೋದು ಏನ್ ಮಾಡುತ್ತೆ, ಅದು ಇನ್ನೊಂದು ಶರೀರದ ಭಾಗಕ್ಕೆ ಏನ್ ಮಾಡುತ್ತೆ, ಡ್ಯಾಮೇಜ್ ಮಾಡುತ್ತೆ ಅಲ್ವಾ. ಸೊ ಅದರಿಂದ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ, ಈ ಸಪ್ರೆಸ್ ಮಾಡೋದು, ಭಾವನೆಗಳನ್ನ ಒಳಗಡೆ ಇಟ್ಕೊಂಡು ದಮನ ಮಾಡೋದು ಅಂತ ಹೇಳ್ತಾರಲ್ವಾ. ಸೊ ಈ ತರ ಮಾಡ್ತಾ ಇದ್ವಿ ಅಂತಂದ್ರೆ ಒಂದಲ್ಲ ಒಂದ್ ರೀತಿಯಲ್ಲಿ ಅದು ಏನಾಗ್ತಾ ಇದೆ, ಶರೀರದ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ, ಒಳಗಡೆ ಇರುವಂತ ಅಂಗಾಂಗಗಳ ಮೇಲೆ ಅದೇನ್ ಮಾಡ್ತಾ ಇದೆ, ಡ್ಯಾಮೇಜ್ ಮಾಡ್ತಾ ಇದೆ. ಮತ್ತೆ ನಮ್ಮ ಇಮ್ಯುನಿಟಿ ಸಿಸ್ಟಮ್ ಕೂಡ ಏನಾಗುತ್ತೆ, ಕಡಿಮೆ ಆಗುತ್ತೆ ಅಲ್ವಾ. ಅದಕ್ಕೋಸ್ಕರ ನಾನು ಏನ್ ಮಾಡ್ಬೇಕಾಗಿದೆ, ಈ ಸಪ್ರೆಸ್ ಮಾಡೋದನ್ನ ಬಿಡ್ಬೇಕಾಗಿದೆ. ಒಂದು ಸಹನೆ ಮಾಡ್ಬೇಕಾಗಿದೆ. ಸಹನೆ ಮಾಡ್ಬೇಕು ಅಂತಂದ್ರೆ ಅದರ ಅರ್ಥವನ್ನ ಸರಿಯಾಗಿ ನಾನು ತಿಳಿದುಕೊಳ್ಬೇಕಾಗಿದೆ. ಸಹನೆ ಅಂದ್ರೆ ಏನ್ ಹಾಗಿದ್ರೆ, ಸೊ ಒಂದು ಉದಾಹರಣೆಯೊಂದಿಗೆ ನೋಡೋದಾದ್ರೆ ಒಂದು ಅತ್ತೆ ಸೊಸೆ, ಈ ಉದಾಹರಣೆ ನೋಡೋದಾದ್ರೆ ಅತ್ತೆ ಸ್ವಲ್ಪ ಜೋರಾಗಿ ಮಾತಾಡ್ತಾರೆ ಅಥವಾ ಜಡ್ಜ್ ಮಾಡ್ತಾರೆ, ಏನಾದ್ರೂ ಕೆಲಸ ಮಾಡಿದಾಗ ಇದು ಸರಿ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಯಾವಾಗ್ಲೂ ಹೇಳ್ತಾನೆ ಇರ್ತಾರೆ ಅಂತಂದ್ರೆ ಈ ನೇಚರು ಸೊಸೆಗೆ ತುಂಬಾ ಕಿರಿಕಿರಿ ಉಂಟು ಮಾಡುತ್ತೆ. ಯಾವಾಗ್ಲೂ ನಾವು ಎಷ್ಟು ಕೆಲಸ ಮಾಡಿದ್ರು ನಮ್ಮ ಅತ್ತೆಗೆ ತೃಪ್ತಿನೇ ಆಗೋದಿಲ್ಲ, ಯಾವಾಗ್ಲೂ ಏನಾದ್ರೂ ಒಂದು ತಪ್ಪು ಕಂಡು ಹಿಡಿತಾನೆ ಇರ್ತಾರೆ, ಯಾವಾಗ್ಲೂ ಜೋರಾಗಿ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಸೊಸೆಗೆ ಬೇಜಾರಾಗ್ತಿರುತ್ತೆ. ಆದ್ರೆ ಮನೆಯಲ್ಲಿ ಅವ್ರು ದೊಡ್ಡವರಲ್ವಾ, ಅವ್ರಿಗೆ ನಾನು ಇದ್ರ ಮಾತಾಡುವಂಗಿಲ್ಲ. ಸೊ ಆದ್ರಿಂದ ಏನಾಗ್ಬೇಕಾಗುತ್ತೆ, ಸುಮ್ನೆ ಆಗ್ಬೇಕಾಗುತ್ತೆ. ಸೊ ಈ ರೀತಿ ಅಂದ್ಕೊಂಡ್ಬಿಟ್ಟು ಅವ್ರು ಸುಮ್ನೆ ಆಗ್ತಾ ಇದಾರೆ. ಆದ್ರೆ ಒಳಗಡೆ ಯಾವಾಗ್ಲೂ ಒಂದು ಅತೃಪ್ತಿ ಇತ್ತು, ಯಾಕೆ ಹೀಗ್ ಮಾಡ್ತಾರೆ ಇವರು, ಸೊ ಎಷ್ಟು ಅರ್ಥ ಆಗೋದಿಲ್ವಾ ಇವರಿಗೆ, ಅವ್ರ ಮಗಳೇ ಆಗಿದ್ರೆ ಈ ರೀತಿ ತಪ್ಕೊಂಡ್ ಹಿಡಿತಾ ಇದ್ರ. ಸೊ ಈ ರೀತಿ ನನ್ ಪ್ರಶ್ನೆಗಳು ಬರ್ತಾ ಇದೆ, ನನ್ಗೆ ಬೇಜಾರಾಗ್ತಾ ಇದೆ, ನೋವಾಗ್ತಾ ಇದೆ, ಅಥವಾ ಇನ್ನೊಬ್ರ ಮುಂದೆ ಕೂಡ ನಾನು ಅದನ್ನ ವರ್ಣನೆ ಮಾಡಿ ಹೇಳ್ತಾ ಇದ್ದೇನೆ ಅಂತಂದ್ರೆ ಖಂಡಿತವಾಗ್ಲಿ ಇಲ್ಲಿ ಏನ್ ಅರ್ಥ ಮಾಡ್ಕೊಳ್ಬೇಕಾಗಿದೆ, ನಾನು ಸಹನೆ ಮಾಡ್ತಾ ಇಲ್ಲ. ಸಹನೆ ಮಾಡ್ತಾ ಇದ್ದೇನೆ ಏನಕ್ಕೋಸ್ಕರ, ಸಂಬಂಧಗಳು ಚೆನ್ನಾಗಿರ್ಲಿ, ಅವ್ರಿಗೆ ಬೇಜಾರು ಮಾಡೋದ್ ಬೇಡ, ಹಿರಿಯರು ಅಂತ ಹೇಳ್ಬಿಟ್ಟು ನಾವು ಇಷ್ಟೊಂದು ಕಾರಣದಿಂದ ಸಹನೆ ಮಾಡ್ಬೇಕು ಅಂತ ಸಹನೆ ಮಾಡ್ತಾ ಇದೀವಿ. ಆದ್ರೆ ಯೋಚನೆ ಮಾಡ್ಬೇಕಾಗಿದೆ, ನಮ್ಮ ಸಂಬಂಧಗಳು ನಿಜವಾಗ್ಲೂ ಬಾಹ್ಯವಾಗಿ ನಾವು ಯಾವ ರೀತಿ ಇದ್ದೇವೆ ಅಥವಾ ಯಾವ ರೀತಿ ಮಾತಾಡ್ತಾ ಇದ್ದೇವೆ ಅಷ್ಟ್ರ ಮೇಲೆ ಮಾತ್ರ ಆಧಾರಿತವಾಗಿಲ್ಲ. ಸಂಬಂಧಗಳು ನಿಜವಾಗ್ಲೂ ಯಾವ್ದ್ರ ಮೇಲೆ ಆಧಾರಿತ ಆಗಿದೆ, ಸಂಬಂಧಗಳ ತಳಪಾಯ ಯಾವುದು ಅಂತಂದ್ರೆ ಅವರ ಬಗ್ಗೆ ನಾವು ಮನಸ್ಸಿನಲ್ಲಿ ಯಾವ ರೀತಿಯ ಆಲೋಚನೆಗಳನ್ನ ಮಾಡ್ತಾ ಇದೀವಿ ಅದರ ಮೇಲೆ ನಮ್ಮ ಸಂಬಂಧ ನಿಂತಿದೆ. ಹೊರಗಡೆ ಬಹಳ ಮಧುರವಾಗಿ ಮಾತನಾಡ್ತಿರ್ಬೋದು, ಅವ್ರಿಗೋಸ್ಕರ ಬಹಳಷ್ಟು ಕೆಲಸಗಳನ್ನ ನಾವು ಹೊರಗಡೆ ಮಾಡ್ತಿರ್ಬೋದು, ಆದ್ರೆ ನಮ್ಮ ಆಲೋಚನೆಗಳು, ನಮ್ಮ ಯೋಚನೆಗಳು ಅವ್ರ ಪ್ರತಿಯಾಗಿ ಶುಭವಾಗಿಲ್ಲ, ಚೆನ್ನಾಗಿಲ್ಲ, ಅವ್ರನ್ನ ಜಡ್ಜ್ ಮಾಡ್ತೇವಿ, ಅವ್ರನ್ನ ಕ್ರಿಟಿಸೈಸ್ ಮಾಡ್ತೇವಿ, ಅವ್ರ ಬಗ್ಗೆ ನಮ್ಗೆ ಬೇಸರ ಇದೆ ಅಂತಂದ್ರೆ ಖಂಡಿತವಾಗ್ಲೂ ಆ ಸಂಬಂಧ ದುರ್ಬಲ ಆಗ್ತಾನೆ ಹೋಗ್ತಾ ಇದೆ. ಸೊ ಏನಾಗುತ್ತೆ, ಯಾವ್ದಾದ್ರು ಒಂದು ಪರಿಸ್ಥಿತಿ ಬಂತು, ಅದು ಟ್ರಿಗರ್ ಮಾಡ್ತು ಅಂತಂದ್ರೆ ಇಷ್ಟು ದಿನ ಏನೆಲ್ಲ ಹಿಡಿದಿಟ್ಕೊಂಡಿದ್ವಲ್ವಾ, ಎಲ್ಲಾ ಮಾತುಗಳು, ಭಾವನೆಗಳೇನಾಗ್ಬಿಡುತ್ತೆ, ಮಾತುಗಳ ರೂಪದಲ್ಲಿ ಹೊರಗಡೆ ಬಂದ್ಬಿಡುತ್ತೆ. ಆ ಕೋಪದಲ್ಲಿ ನಾವು ತುಂಬಾ ಅಗ್ರೆಸಿವ್ ಆಗಿ ಆವೇಶದಲ್ಲಿ ಮಾತಾಡ್ಬಿಡ್ತೇವೆ. ಸೊ ಅವಾಗ ಏನಾಗುತ್ತೆ, ಬಲೆ ಆಮೇಲೆ ನಾವು ಸಾರಿ, ನಾನು ಆ ರೀತಿ ಮಾತಾಡ್ಬೇಕು ಅನ್ಕೊಂಡಿರ್ಲಿಲ್ಲ, ಆದ್ರೆ ಬಂದ್ಬಿಡ್ತು ಮಾತುಗಳು, ಕೋಪದಲ್ಲಿ ನನ್ಗೆ ಮಾತಿನ ಮೇಲೆ ನಿಯಂತ್ರಣ ಇರ್ಲಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಆದ್ರೆ ಇದು ಹೇಗೆ ಅಂತಂದ್ರೆ, ಒಂದು ಬೋರ್ಡ್ ಇದೆ, ಅದ್ರ ಮೇಲೆ ಒಂದು ಮೊಳೆ ಹೊಡೆದಿದ್ದೇವೆ ನಾವು, ಆಮೇಲೆ ಆ ಮೊಳೆಯನ್ನ ತೆಗೆದ್ವಿ, ಆ ಬೋರ್ಡ್ ಮೇಲೆ ರಂಧ್ರ ಅಂತೂ ಹಾಗೆ, ಆ ಕಲೆ ಅಂತೂ ಹಾಗೆ ಉಳಿಯುತ್ತಲ್ವಾ. ಹಾಗೇನೆ ನಾವು ಯಾವಾಗ ಸಂಬಂಧಗಳಲ್ಲಿ ಕೋಪದಲ್ಲಿ ಬಂದ್ಬಿಟ್ಟು ಸ್ವಲ್ಪ ಆವೇಶದಲ್ಲಿ ಮಾತಾಡಿರ್ತೀವಿ ಅಥವಾ ವ್ಯವಹಾರ ಮಾಡಿರ್ತೀವಿ, ಮಾತುಗಳನ್ನ ಆಡಿರ್ತೀವಿ, ಆಮೇಲೆ ನಾವು ಸಾರಿ ಕೇಳ್ಬೋದು. ಆದ್ರೆ ಆ ಟೈಮಲ್ಲಿ ಅವ್ರ ಮನಸ್ಸಿಗೆ ಆಗಿರುವಂತಹ ಗಾಯ ಆಗಿರ್ಬೋದು, ನೋವು ಆಗಿರ್ಬೋದು, ಅದು ಹಾಗೆ ಅವ್ರು ನೆನ್ಪಿಟ್ಕೊಂಡಿರ್ತಾರಲ್ವಾ. ಸೊ ಅದು ನಾವು ಆಮೇಲೆ ಮಾತಾಡ್ತಾ ಇರ್ಬೇಕಾದ್ರೆ ಅವ್ರಿಗೆ ನೆನಪಾಗ್ತಾ ಇರುತ್ತಲ್ವಾ, ಈ ರೀತಿ ಮಾತಾಡ್ಬಿಟ್ರು ಅವರು, ಈ ರೀತಿ ವ್ಯವಹಾರ ಮಾಡಿದ್ರು ಅಂತ ಹೇಳ್ಬಿಟ್ಟು. ಸೊ ಆದ್ರಿಂದ ಏನ್ ಮಾಡ್ಬೇಕಾಗಿದೆ, ಸೊ ಈ ಸಪ್ರೆಷನ್ ಅಂತಂದ್ರೆ ಏನು ಅಂತಂದ್ರೆ, ಹೇಗೆ ಮನೆಯಲ್ಲಿ ಪ್ರೆಷರ್ ಕುಕ್ಕರ್ ಇರುತ್ತಲ್ವಾ ಅಡಿಗೆ ಮಾಡ್ಲಿಕ್ಕೆ, ಆ ಪ್ರೆಷರ್ ಕುಕ್ಕರ್ ಅಲ್ಲಿ ಒಂದು ಸೇಫ್ಟಿ ವಾಲ್ವ್ ಅಂತ ಇರುತ್ತೆ. ಯಾವಾಗ ಆ ಕುಕ್ಕರ್ ಒಳಗಡೆ ಪ್ರೆಷರ್, ಒತ್ತಡ ಜಾಸ್ತಿ ಆಗುತ್ತಲ್ಲ, ಆ ಸೇಫ್ಟಿ ವಾಲ್ವ್ ಏನಾಗುತ್ತೆ, ಓಪನ್ ಆಗುತ್ತೆ. ಒತ್ತಡದಾಗ ಏನಿರುತ್ತಲ್ಲ ಎನರ್ಜಿ, ಅದು ಸ್ವಲ್ಪ ಓಪನ್ ಆದ್ಮೇಲೆ ಹೊರಗಡೆ ಹೋಗುತ್ತೆ. ಈ ತರ ಬ್ಯಾಲೆನ್ಸಿಂಗ್ ಆಗಿರೋದ್ರಿಂದ ಏನಾಗುತ್ತೆ, ನಾವು ಅದನ್ನ ಉಪಯೋಗ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಅಡಿಗೆನೂ ಕೂಡ ಆಗುತ್ತೆ. ಒಂದ್ ವೇಳೆ ಏನಾದ್ರು ಆ ಸೇಫ್ಟಿ ವಾಲ್ವ್ ಅನ್ನೋದು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತಂದ್ರೆ ಏನಾಗುತ್ತೆ, ಪ್ರೆಷರ್ ಕುಕ್ಕರ್ ಜಾಸ್ತಿ, ಆ ಕುಕ್ಕರ್ ಒಳಗಡೆ ಪ್ರೆಷರ್ ಜಾಸ್ತಿ ಆಗ್ತಾ ಆಗ್ತಾ ಏನಾಗ್ಬಿಡುತ್ತೆ, ಮುಚ್ಚಳ ಸಮೇತ ಬ್ಲಾಸ್ಟ್ ಆಗ್ಬಿಡುತ್ತೆ. ಅವಾಗ ಏನಾಗುತ್ತೆ, ಆ ಮುಚ್ಚಳ ಹೋಗ್ಬಿಟ್ಟು ಸೀಲಿಂಗ್ ಆದ್ರೂ ಬಡದ್ಬಿಟ್ಟು ಅಲ್ಲಾದ್ರೂ ಡ್ಯಾಮೇಜ್ ಆಗಿರ್ಬೋದು, ಆ ಬಿಸಿ ಅಡಿಗೆ ಎಲ್ಲಾ ಕಡೆ ಸಿಡಿಯುತ್ತೆ, ಅಲ್ಲಿ ಅಡಿಗೆ ಮಾಡೋರ್ಗೂ ಕೂಡ ಏನಾಗುತ್ತೆ, ಆ ಬಿಸಿ ಅಡಿಗೆ ತಾಗ್ಬಿಟ್ಟು ಗಾಯಗಳಾಗುವಂತ ಸಾಧ್ಯತೆ ಇರುತ್ತೆ. ಸೊ ಕಿಚನ್ ಎಲ್ಲ ಗಲೀಸಾಗುತ್ತೆ ಅಲ್ವಾ. ಸೊ ಚೆನ್ನಾಗಿರೋದಿಲ್ಲ ಪರಿಣಾಮ. ಹಾಗೇನೆ ದಿನನಿತ್ಯದ ಜೀವನದಲ್ಲಿ ನಾವು ಕೂಡ ಚಿಕ್ಕ ಪುಟ್ಟ ವಿಷಯಗಳು ಅಥವಾ ಯಾವುದೇ ವಿಷಯದಲ್ಲಿ ಕೂಡ ಸಪ್ರೆಸ್ ಮಾಡ್ತಾ ಹೋದ್ವಿ ಅಂತಂದ್ರೆ ಇದು ಕೂಡ ಏನಾಗಿದೆ, ಭಾವನಾತ್ಮಕವಾಗಿ ನಾವು ಕೂಡ ಪ್ರೆಷರ್ ಅನ್ನ ಒಳಗಡೆ ಸಂಗ್ರಹ ಮಾಡ್ತಾ ಇದ್ದೇವೆ. ಸೊ ಸಂಗ್ರಹ ಮಾಡ್ತಾ ಇದೀವಿ ಅಂತಂದ್ರೆ ಇದು ಗ್ಯಾರಂಟಿ ಏನಾಗುತ್ತೆ, ಭವಿಷ್ಯದಲ್ಲಿ ಬ್ಲಾಸ್ಟ್ ಆಗ್ಲೇಬೇಕದು. ಯಾಕಂದ್ರೆ ಪ್ರೆಷರ್ ಕುಕ್ಕರ್ ಅಲ್ಲಿ ಕೂಡ ನಾವು ಸೇಫ್ಟಿ ವಾಲ್ವ್ ಇಲ್ಲ ಅಂತಂದ್ರೆ ಹೇಗೆ ಬ್ಲಾಸ್ಟ್ ಆಗ್ಬಿಡುತ್ತಲ್ವಾ, ಹಾಗೆ ಇಲ್ಲಿ ಕೂಡ ನಾವು ಸೇಫ್ಟಿ ರೀತಿಯಲ್ಲಿ
ನಮ್ಮ ಭಾವನೆಗಳನ್ನ ನಾವು ಹೊರಗಡೆ ಹಾಕ್ಲಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಒಂದಿನ ಏನಾಗ್ಬಿಡುತ್ತೆ, ಯಾವುದೋ ಒಂದು ಸಿಚುವೇಶನ್ ಟ್ರಿಗರ್ ಆಗ್ಬಿಡುತ್ತೆ, ಯಾವುದೋ ಒಂದು ಮಾತು ಟ್ರಿಗರ್ ಆಗ್ಬಿಡುತ್ತೆ, ಒಳಗಡೆ ಇರೋ ಎಲ್ಲಾ ಭಾವನೆಗಳು ಕೂಡ ಕೋಪದಲ್ಲಿ ಆವೇಶದಲ್ಲಿ ನಾವು ಹೊರಗಡೆ ಹಾಕ್ಬಿಡ್ತೇವೆ. ಸೊ ಅವಾಗ ಏನಾಗುತ್ತೆ, ಅವಾಗ ಕೇವಲ ನಮ್ಮ ಮನಸ್ಸಷ್ಟೇ ಬೇಜಾರಾಗೋದಿಲ್ಲ, ಅವಾಗ ನಮ್ಮ ಸಂಬಂಧಗಳ ಮೇಲೆ ಕೂಡ ಇದೇನಾಗುತ್ತೆ ಪ್ರಭಾವ ಬೀರುತ್ತೆ. ಎಷ್ಟೋ ಸಂದರ್ಭಗಳಲ್ಲಿ ಆ ಸಂಬಂಧಗಳು ಶಾಶ್ವತವಾಗಿ ದೂರನೂ ಕೂಡ ಆಗ್ಬಿಡ್ತವೆ. ಹಿಂಗ್ ವರ್ತಿಸ್ತಿದ್ರಲ್ಲ, ಹಿಂಗ್ ಮಾತಾಡಿದ್ರಲ್ಲ ಅಂತ ಹೇಳ್ಬಿಟ್ಟು ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ಕ್ಷಮೆ ಮಾಡದೆ ಏನಾಗ್ಬಿಡ್ತಾರೆ, ದೂರನೇ ಆಗ್ಬಿಡ್ತಾರೆ ಅಲ್ವಾ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಾಗಿದೆ, ಸಪ್ರೇಷನ್ ಖಂಡಿತವಾಗ್ಲೂ ಇದು ಯಾವುದೇ ದೃಷ್ಟಿಕೋನದಿಂದ, ಆರೋಗ್ಯದ ದೃಷ್ಟಿಕೋನದಿಂದ ಅಥವಾ ನಮ್ಮ ಖುಷಿಯ ದೃಷ್ಟಿಕೋನದಿಂದ ಅಥವಾ ಸಂಬಂಧಗಳ ದೃಷ್ಟಿಕೋನದಿಂದ ಯಾವುದೇ ರೀತಿಯಿಂದನೂ ಕೂಡ ಇದು ಒಳ್ಳೆಯದಲ್ಲ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಾಗಿದೆ, ನಮ್ಮನ್ನ ನಾವು ಚೆಕ್ ಮಾಡ್ಕೊಳ್ಬೇಕಾಗಿದೆ. ನಮ್ಮ ಮನಸ್ಸಿನ ಒಳಗಡೆ ದಿನಾಲು ಅಂತೂ ಯಾವುದೇ ಪ್ರೆಷರ್ ಅಂತೂ ಅಕ್ಯುಮುಲೇಟ್ ಆಗ್ತಾ ಇಲ್ಲ ತಾನೆ, ಸಂಗ್ರಹ ಅಂತ ಆಗ್ತಾ ಇಲ್ಲ ತಾನೆ, ಯಾವುದೇ ಮಾತನ್ನ ಅಸಮಾಧಾನ, ನೋವು, ಬೇಜಾರು ಅಥವಾ ದ್ವೇಷ, ಕೋಪ ಅಂತ ನಾನು ಹಿಡಿದಿಟ್ಕೊಳ್ತಿಲ್ಲ ತಾನೆ ಅಂತ ಚೆಕ್ ಮಾಡ್ಕೊಳ್ಬೇಕಾಗಿದೆ. ಸೊ ಎರಡನೇದಾಗಿ, ಸೊ ಒಂದ್ ವೇಳೆ ನನಗೆ ಆತರ ಆಗ್ತಾ ಇದೆ, ನಾನು ಸಪ್ರೆಸ್ ಮಾಡ್ತಾ ಇದ್ದೀನಿ, ಅದನ್ನ ನನಗೆ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಮೊದಲು ಅಕ್ನಾಲೇಜ್ ಮಾಡ್ಬೇಕಾಗಿದೆ. ಎಷ್ಟೋ ಬಾರಿ ಏನಾಗುತ್ತೆ ಅಂತಂದ್ರೆ, ಸೊ ಏನ್ ಮಾಡ್ತಾರೆ, ಯಾರಾದ್ರೂ ಕೋಪದಿಂದ ಮಾತಾಡಿದ್ರೆ ಅದನ್ನ ಹಾಗೆ ಎಕ್ಸ್ಪ್ರೆಸ್ ಮಾಡ್ಬಿಡ್ತಾರೆ, ಇವರು ಕೋಪ ಮಾಡ್ಕೊಂಡ್ಬಿಟ್ಟು ಹಾಗೆ ಮಾತಾಡ್ಬಿಡ್ತಾರೆ. ಈ ರೀತಿ ಇರ್ತಾರೆ ಜನರು. ಏನಾದ್ರೂ ಅವ್ರು ಹೇಳಿದ್ರು ನಾನು ಹೇಳ್ಬಿಟ್ಟು ಅಲ್ಲಿಗಲ್ಲೇ ಮುಗೀತು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವಾಗ ಏನಾಗುತ್ತೆ, ಅವರು ಕೋಪ ಮಾಡ್ಕೊಂಡ್ರು ನಾವು ಕೋಪ ಮಾಡ್ಕೊಂಡ್ವಿ ಅಂತಂದ್ರೆ ಏನಾಗುತ್ತೆ, ಸರಿಯಾದ ರೀತಿಯಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಿಲ್ಲ ನಾವು. ಇಬ್ರು ಒಬ್ರ ಮೇಲೆ ಒಬ್ರು ಕೋಪ ಮಾಡ್ಕೊಂಡ್ಬಿಟ್ಟು ದೂರ ಆಗುವಂತಹ ಅಥವಾ ಮಾತನಾಡದೆ ಇರುವಂತಹ ಸಾಧ್ಯತೆ ಇರುತ್ತೆ. ಎರಡನೇ ಕ್ಯಾಟಗರಿ ಏನು ಅಂತಂದ್ರೆ, ಇನ್ನೊಬ್ರು ಮಾತಾಡಿದ್ರು ನಾವು ಸಪ್ರೆಸ್ ಮಾಡಿದ್ವಿ, ಒಳಗಡೆನೆ ಅದನ್ನ ಏನ್ ಮಾಡಿದ್ವಿ, ಸೊ ಹಿಡಿದಿಟ್ಕೊಂಡ್ವಿ. ನಮ್ಗೆ ಬೇಜಾರ್ ಆಗ್ತಾ ಇದೆ ಅಲ್ವಾ, ಆ ಮೈಂಡ್ ಅನ್ನ ಏನ್ ಮಾಡಿದ್ವಿ, ಬೇಜಾರ್ ಈಗ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಡಿಸ್ಟ್ರಾಕ್ಟ್ ಮಾಡಿದ್ವಿ. ಅಂತಂದ್ರೆ ಮನಸ್ಸನ್ನ ಬೇರೆ ಕಡೆಗೆ ತಿರುಗಿಸಿದ್ವಿ, ಟಿವಿ ನೋಡೋದ್ರಲ್ಲೋ ಅಥವಾ ಹೊರಗಡೆ ಹೋಗೋದ್ರಲ್ಲೋ ಅಥವಾ ಇನ್ನೊಬ್ರ ಜೊತೆ ಮಾತಾಡೋದ್ರಲ್ಲೋ ಅಥವಾ ಮೊಬೈಲ್ ನೋಡೋದ್ರಲ್ಲೋ ಸೋಷಿಯಲ್ ಮೀಡಿಯಾ ನೋಡೋದ್ರಲ್ಲೋ ನಮ್ಮ ಮನಸ್ಸನ್ನ ಡಿಸ್ಟ್ರಾಕ್ಟ್ ಮಾಡಿದ್ವಿ. ಆ ಬೇಜಾರು, ಆ ನೋವು ಅಂತೂ ಮನಸ್ಸು ಒಳಗಡೆ ಇದೆ, ಅದಕ್ಕೆ ನಾವು ಸೊಲ್ಯೂಷನ್ ಮಾಡ್ಲಿಲ್ಲ. ಮೂರನೇ ಕ್ಯಾಟಗರಿ ಏನಾಗಿದೆ, ನಂಗೆ ಬೇಜಾರಾಗ್ತಿದೆ, ನಂಗೆ ಅತೃಪ್ತಿ ಅನುಭವ ಆಗ್ತಾ ಇದೆ, ಅಸಮಾಧಾನ ಉಂಟಾಗ್ತಾ ಇದೆ, ನಂಗೆ ಸರಿ ಅನಿಸ್ತಾ ಇಲ್ಲ, ತುಂಬಾ ವಿಚಾರಗಳು ನಡೀತಾ ಇದಾವೆ ಅಂತಂದ್ರೆ ತಕ್ಷಣ ಏನ್ ಮಾಡ್ಬೇಕಾಗಿದೆ, ಅದನ್ನ ಪರಿಹಾರ ಮಾಡ್ಕೊಳ್ಬೇಕಾಗಿದೆ. ಅಕ್ನಾಲೇಜ್ ಮಾಡ್ಬೇಕು, ಹೌದು ನನ್ಗೆ ಇದರಿಂದ ನೋವು ಬೇಜಾರು ಆಗ್ತಾ ಇದೆ ಅಂತ ಅದನ್ನ ಅಕ್ನಾಲೇಜ್ ಮಾಡಿ, ಸ್ವೀಕಾರ ಮಾಡಿ, ಈಗ ಅದನ್ನ ಏನ್ ಮಾಡ್ಬೇಕಿದ್ರೆ ರಿಸಾಲ್ವ್ ಮಾಡ್ಬೇಕಾಗಿದೆ, ಸೊಲ್ಯೂಷನ್ ಫೈಂಡ್ ಔಟ್ ಮಾಡ್ಬೇಕಾಗಿದೆ. ಏನ್ ಮಾಡ್ಬೇಕಾಗಿದ್ರೆ, ಸಪ್ರೆಸ್ ಮಾಡಬಾರ್ದು ಅಂತಂದ್ರೆ ಏನ್ ಮಾಡ್ಬೇಕು, ಸೊ ದೊಡ್ಡೋರಲ್ವಾ ಅಥವಾ ಬಾಸೇ ಆಗಿದ್ದಾರೆ ಅನ್ಕೊಳ್ಳಿ, ಕಂಪ್ನಿಯಲ್ಲಿ ಪದೇ ಪದೇ ಜಾಸ್ತಿ ಕೆಲಸ ಕೊಡ್ತಾ ಇದಾರೆ, ಸರಿಯಾದ ಟೈಮ್ ಲೈನ್ ಕೂಡ ಕೊಡ್ತಾ ಇಲ್ಲ, 2 ದಿನದಲ್ಲಿ ಈ ಕೆಲಸ ಮಾಡಿ ಮುಗಿಸ್ಬಿಡಿ ಅಂತಾರೆ. ಸರಿ ಒಂದ್ಸಲ ಹೀಗಾದ್ರೆ ಪರವಾಗಿಲ್ಲ, ಪದೇ ಪದೇ ಇದೇ ರೀತಿ ಮಾಡ್ತಾ ಇದ್ದಾರೆ, ನಂಗೆ ಲೇಟ್ ನೈಟ್ ವರ್ಗು ನಾನು ಕೆಲಸ ಮಾಡ್ಬೇಕು, ಪರಿವಾರಕ್ಕೆ ಟೈಮೇ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ನಾನು ಏನಾದ್ರು ಅಂದ್ಬಿಟ್ರೆ ಎಲ್ಲಿ ಕೆಲಸದಿಂದ ತೆಗೆದು ಬಿಡ್ತಾರೆ ಏನೋ ಅಥವಾ ಎಲ್ಲಿ ನನ್ನ ಜಡ್ಜ್ ಮಾಡ್ಬಿಡ್ತಾರೆ ಏನೋ ಅಂತ ಹೇಳ್ಬಿಟ್ಟು ನನಗೆ ಭಯ ಆಗ್ತಾ ಇದೆ. ಆದ್ರೆ ದಿನಾಲು ಅವ್ರು ಕೊಡುವಂತ ಕೆಲಸದ ಟೈಮ್ ಲೈನ್ ಒಳಗಡೆ ನನಗೆ ಮುಗಿಸ್ಲಿಕ್ಕೂ ಆಗ್ತಿಲ್ಲ, ಸಿಕ್ಕಾಪಟ್ಟೆ ಒತ್ತಡ ಉಂಟಾಗ್ತಾ ಇದೆ, ಸ್ಟ್ರೆಸ್ ಆಗ್ತಾ ಇದೆ ಅಂತ ಈ ತರ ಇತ್ತು ಅಂತಂದ್ರೆ ಏನ್ ಮಾಡ್ಬೇಕಾಗಿದ್ರಿ ಅವಾಗ ನೋಡಿ. ಎಷ್ಟು ದಿನ ಅಂತ ನಾವು ಸಹನೆ ಮಾಡ್ಕೊಳಿಕ್ಕಾಗತ್ತೆ, ಯಾಕಂದ್ರೆ ಎಲ್ಲದಕ್ಕೂ ಒಂದು ಫಿಸಿಕಲ್ ಲೆವೆಲ್ ಆರೋಗ್ಯದ ರೀತಿಯಿಂದನೇ ಆಗಿರ್ಬೋದು, ಎಮೋಷನಲ್ ಲೆವೆಲ್ ಅಲ್ಲೇ ಆಗಿರ್ಬೋದು, ಜಾಸ್ತಿ ಆಯ್ತು ಅಂತಂದ್ರೆ ಏನಾಗ್ಬಿಡುತ್ತೆ, ನಾವು ಬಲಹೀನರಾಗ್ಬಿಡ್ತೇವೆ, ದುರ್ಬಲರಾಗ್ಬಿಡ್ತೇವೆ, ಅವಾಗ ಏನು ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಈ ರೀತಿ ನಾವು ಸಹಿಸ್ಕೊಂಡು ಹೋಗ್ಬೋದು ಅಂತಂದ್ರೆ ಅದು ಕೂಡ ಜಾಸ್ತಿ ಟೈಮ್ ನಡೆಯೋದಿಲ್ಲ. ಸೊ ಹೇಳಿದ್ರೆ ಅವರು ಬೇಸರ ಮಾಡ್ಕೊಳ್ತಾರೇನೋ ಅಥವಾ ಕೆಲಸ ಹೋಗುತ್ತೇನೋ ಅಂತ ಭಯ ಕಾಡ್ತಾ ಇದೆ. ಏನ್ ಮಾಡ್ಬೇಕಾಗಿದೆ ಹಾಗಿದ್ರೆ ಇಲ್ಲಿ, ಅದಕ್ಕೋಸ್ಕರ ಅಸರ್ಟಿವ್ ಕಮ್ಯುನಿಕೇಶನ್ ಅನ್ನ ನಾವು ಕಲಿತ್ಕೊಳ್ಬೇಕಾಗಿದೆ. ಅಸರ್ಟಿವ್ ಕಮ್ಯುನಿಕೇಶನ್ ಅನ್ನೋದು ಇದೊಂದು ಸ್ಕಿಲ್ ಆಗಿದೆ, ಇದು ಬಹಳ ಉಪಯುಕ್ತವಾಗಿರುವಂತದ್ದಾಗಿದೆ. ಸೊ ಏನು ಹಾಗಿದ್ರೆ ಅಸರ್ಟಿವ್ ಕಮ್ಯುನಿಕೇಶನ್ ಅಂತಂದ್ರೆ ದೃಢವಾಗಿ ಸಂವಹನ ಮಾಡುವಂತಹ, ಮಾತನಾಡುವಂತಹ ಕಲೆ ಇದು. ಸೊ ಏನಿದೆ, ನಮ್ಮ ಒಳಗಡೆ ಏನ್ ಅನುಭವ ಮಾಡ್ತಾ ಇದೀವಿ ಅದನ್ನ ಸ್ಪಷ್ಟವಾಗಿ, ನೇರವಾಗಿ, ಬಹಳ ಗೌರವಾನ್ವಿತವಾಗಿ, ಶಾಂತವಾಗಿ ಇನ್ನೊಬ್ಬರಿಗೆ ಹೇಳೋದು. ನಮ್ಮ ಮನಸ್ಸಿನ ಭಾವನೆಗಳನ್ನ ವ್ಯಕ್ತಪಡಿಸ್ಬೇಕಾಗಿದೆ, ಆದ್ರೆ ಯಾವ ರೀತಿ ವ್ಯಕ್ತಪಡಿಸ್ಬೇಕು, ಅದನ್ನ ಬಹಳ ಶಾಂತವಾಗಿ, ಗೌರವಾನ್ವಿತವಾಗಿ, ಸ್ಪಷ್ಟವಾಗಿ, ನೇರವಾಗಿ ಹೇಳ್ಬೇಕಾಗಿದೆ. ಈ ಬಾಸ್ ಎಕ್ಸಾಂಪಲ್ಲೇ ತಗೊಂಡ್ರು ಕೂಡ ನಾವು ಕುಳಿತುಕೊಂಡು ಮಾತನಾಡ್ಬೇಕಾಗಿದೆ, ಸಮಯ ತೆಗೆದುಕೊಳ್ಬೇಕಾಗಿದೆ. ನಾನು ಸ್ವಲ್ಪ ನಿಮ್ಮ ಹತ್ರ ಮಾತಾಡ್ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಸಮಯ ತೆಗೆದುಕೊಂಡು ಕುಳಿತುಕೊಂಡು ಹೇಳ್ಬೇಕಾಗಿದೆ. ನಾನು ಖಂಡಿತವಾಗ್ಲೂ ಎಲ್ಲಾ ಕೆಲಸ ಮಾಡ್ಲಿಕ್ಕೆ ತುಂಬಾ ಇಷ್ಟಪಡ್ತೇನೆ, ಆದ್ರೆ ಕೊಡುವಂತಹ ಕೆಲಸಗಳ ಟೈಮ್ ಲೈನ್ ಇದೆಯಲ್ಲ ತುಂಬಾ ಶಾರ್ಟ್ ಆಗಿರುತ್ತೆ. ಸೊ ಇದರಿಂದಾಗಿ ನನಗೆ ಸರಿಯಾಗಿ ಪರಿವಾರಕ್ಕೆ ಟೈಮ್ ಕೊಡ್ಲಿಕ್ಕೆ ಆಗ್ತಿಲ್ಲ, ತುಂಬಾ ಲೇಟ್ ನೈಟ್ ಎಚ್ಚರ ಇರಬೇಕಾಗ್ತಾ ಇದೆ, ಇದರಿಂದ ನಮ್ಗೆ ನಿದ್ದೆ ಸರಿಯಾಗಿ ಆಗ್ತಿಲ್ಲ, ಶಾರೀರಿಕ ಆರೋಗ್ಯದ ಮೇಲೆ ಕೂಡ ಇದು ಇಫೆಕ್ಟ್ ಆಗ್ತಾ ಇದೆ, ನನಗೆ ಫೋಕಸ್ ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೂ ಕೂಡ ಆಗ್ತಾ ಇಲ್ಲ, ಮೆಂಟಲಿ ಕೂಡ ನಾನು ಎಕ್ಸಾಸ್ಟ್ ಆಗ್ತಾ ಇದ್ದೇನೆ. ಸೊ ನನಗೆ ಒಂದು ಟೈಮ್ ಲೈನ್ ಆದ್ರೂ ಜಾಸ್ತಿ ಕೊಡಿ, ಇಲ್ಲ ಇನ್ನೊಂದು ರಿಸೋರ್ಸ್ ಅನ್ನಾದ್ರೂ ನನ್ನ ಟೀಮಲ್ಲಿ ಆಡ್ ಮಾಡಿ. ಸೊ ಅಂತ ಹೇಳ್ಬಿಟ್ಟು ನಾವು ಮುಕ್ತವಾಗಿ, ನೇರವಾಗಿ ನಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡ್ವಿ ಅಂತಂದ್ರೆ ಖಂಡಿತವಾಗ್ಲೂ ಮುಂದೆ ಇರೋರು ಕೂಡ ಅರ್ಥ ಆಗುತ್ತೆ. ಎಷ್ಟೋ ಬಾರಿ ಏನಾಗುತ್ತೆ ಅಂತಂದ್ರೆ ಇನ್ನೊಬ್ಬರು ಉತ್ತರಗಳನ್ನ ನಾವೇ ನಮ್ಮ ಮನಸ್ಸಿನಲ್ಲಿ ಕಲ್ಪನೆ ಮಾಡ್ಬಿಟ್ಟಿರ್ತೀವಿ, ಊಹಿಸ್ಬಿಟ್ಟಿರ್ತೀವಿ. ಹೇಳಿದ್ರೆ ಏನ್ ಪ್ರಯೋಜನ, ಅವ್ರಿಗೆಲ್ಲ ಅರ್ಥ ಆಗ್ಬೇಕಲ್ಲ, ಅವ್ರಿಗೆ ಅರ್ಥ ಆಗಲ್ಲ ಬಿಡು, ನನ್ಗೆ ಗೊತ್ತು ಅವ್ರ ಬಗ್ಗೆ ಅಂತ ಹೇಳ್ಬಿಟ್ಟು ಈ ರೀತಿ ನಾವೇ ಅವ್ರ ಉತ್ತರವನ್ನ ಮುಂಚಿತವಾಗಿ ಪ್ರಿಪೇರ್ ಮಾಡಿರ್ತೀವಿ, ಅದು ಕೂಡ ನೆಗೆಟಿವ್ ಆಗಿ ಪ್ರಿಪೇರ್ ಮಾಡಿರ್ತೀವಿ.
ಸೊ ಈ ರೀತಿ ಮಾಡೋದ್ರಿಂದ ಯಾವುದಕ್ಕೂ ಸೊಲ್ಯೂಷನ್ ಸಿಗೋದಿಲ್ಲ. ಯಾಕೆಂದ್ರೆ ಒಂದ್ ಟೈಮ್ ಅಲ್ಲಿ ನಾವು ಯಾವ ರೀತಿ ಇರ್ತೀವಲ್ಲ, ಇನ್ನೊಂದ್ ಟೈಮ್ ಅಲ್ಲಿ ಅದೇ ರೀತಿ ಇರ್ತೀವಂತಲ್ಲ ಅಲ್ವಾ. ನಾವೆಲ್ಲರೂ ಕೂಡ ದಿನದಿಂದ ದಿನಕ್ಕೆ ನಮ್ಮ ಅನುಭವಗಳು ಹೆಚ್ಚುತ್ತಾ ಇದಾವಲ್ವಾ, ನಾವು ಅನುಭವಿಗಳಾಗ್ತಾ ಇದೀವಿ, ನಮ್ಮ ಮೆಚುರಿಟಿ ಲೆವೆಲ್, ನಮ್ಮ ಬುದ್ಧಿವಂತಿಕೆ ಲೆವೆಲ್ ಜಾಸ್ತಿ ಆಗ್ತಾನೆ ಇದೆ ಅಲ್ವಾ. ಎಲ್ಲರೂ ಕೂಡ ಪರಿವರ್ತನೆ ನಾವು ಆಗ್ತಾನೆ ಇರ್ತೇವೆ. ಸೊ ಅದಕ್ಕೋಸ್ಕರ ಮೊದ್ಲಿಗೆ ಏನ್ ಇಂಪ್ರೆಷನ್ ಇತ್ತು ಅಥವಾ ಅವ್ರ ಮೇಲೆ ಏನು ಭಾವನೆ ಇತ್ತು ಅದನ್ನೇ ಇಟ್ಕೊಂಡ್ಬಿಟ್ಟು ಇವಾಗ್ಲೂ ಕೂಡ ಅವ್ರ ಉತ್ತರಗಳನ್ನ ನಾವೇ ರೆಡಿ ಮಾಡೋದು ಬೇಡ. ಮುಕ್ತವಾಗಿ, ನೇರವಾಗಿ, ಅಸರ್ಟಿವ್ ಆಗಿ ನಾವು ಮಾತನಾಡೋಣ. ಸೊ ನಮ್ಮ ಭಾವನೆಗಳನ್ನ ಮೊದ್ಲೇ ವ್ಯಕ್ತಪಡಿಸೋಣ. ಇಲ್ಲ ಅಂತಂದ್ರೆ ನಾವು ಹೊರಗಡೆ ನಗ್ತಾ ಇದ್ವಿ, ಒಳಗಡೆ ಒತ್ತಡಕ್ಕೆ ಅನುಭವ ಆದ್ರೆ ಇನ್ನೊಬ್ರು ನಿಜವಾಗ್ಲೂ ಅರ್ಥ ಆಗಲ್ಲ. ಅವ್ರ ಏನ್ ಅನ್ಕೊಳ್ತಾರೆ, ಇವ್ರು ಖುಷಿಯಿಂದಾನೇ ಮಾಡ್ತಾ ಇದಾರೆ, ಇವ್ರಿಗೆ ಏನ್ ತೊಂದರೆ ಇಲ್ಲ, ಇವರಿಂದ ಸಾಧ್ಯ ಇದೆ ಅನ್ಕೊಂಡ್ಬಿಟ್ಟು ಅವ್ರ ಏನ್ ಮಾಡ್ತಾ ಇದಾರಲ್ಲ ಅದನ್ನೇ ಕಂಟಿನ್ಯೂ ಮಾಡ್ತಾರೆ ಅಲ್ವಾ. ಇವನ್ ಅತ್ತೆ ಸೊಸೆ ಈ ಸಮಸ್ಯೆಯನ್ನು ತೆಗೆದುಕೊಂಡ್ರು ಕೂಡ ಕುಳಿತುಕೊಂಡು ಸೊಸೆ ಮಾತನಾಡ್ಬೇಕಾಗತ್ತೆ. ಇಲ್ಲ ಅವ್ರು ಸಹನೆ ಮಾಡ್ಲೇಬೇಕಾಗಿದೆ ಅಂತಂದ್ರೆ ಸಹನೆಯ ನಿಜವಾದ ಅರ್ಥವನ್ನ ತಿಳಿದುಕೊಂಡು ನಾನು ಏನಕ್ಕೆ ಸಹನೆ ಮಾಡ್ಬೇಕಾಗಿದೆ, ನಮ್ಮ ಅತ್ತೆ ಸ್ವಭಾವನೆ ಹಾಗೆ ಇದೆ, ಅವ್ರು ನನ್ನ ಜೊತೆನೆ ಅಲ್ಲ, ಎಲ್ಲರ ಜೊತೆನೂ ಎಲ್ಲರನ್ನೂ ಜಡ್ಜ್ ಮಾಡ್ತಾರೆ, ಅವರು ಎಲ್ಲರ ಜೊತೆನೂ ಜೋರಾಗೇನೆ ಮಾತಾಡ್ತಾರೆ. ಆದ್ರಿಂದ ಇದನ್ನ ಅಷ್ಟೊಂದು ನಾನು ವೈಯಕ್ತಿಕವಾಗಿ ಮನಸ್ಸಿಗೆ ಹಚ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಏನಾದ್ರೂ ಅವರು ಜಡ್ಜ್ಮೆಂಟ್ ಮಾಡ್ಬಿಟ್ಟು ಇದು ಸರಿ ಇಲ್ಲ ಅಂತ ಹೇಳಿದ್ರೆ ಸರಿ ಇಲ್ಲ ಅಂತಂದ್ರೆ ತಿದ್ಕೊಳ್ಳೋಣ, ಸರಿ ಇದೆ ಆದ್ರೂ ಅವ್ರು ಹೇಳ್ತಾ ಇದಾರೆ ಅಂತಂದ್ರೆ ಅದು ಅವ್ರ ಸಂಸ್ಕಾರ ಅನ್ಕೊಂಡ್ಬಿಟ್ಟು ಆ ಟೈಮಲ್ಲಿ ಆಯ್ತು ಅಂತ ಹೇಳ್ಬಿಟ್ಟು ಶಾಂತವಾಗಿರೋಣ. ಸೊ ಅಂತ ಹೇಳ್ಬಿಟ್ಟು ನಾನು ಒಂದು ಅರಿವಿನೊಂದಿಗೆ ಏನ್ ಮಾಡ್ತಾ ಇದ್ದೀನಿ, ಸಹನೆ ಮಾಡ್ತಾ ಇದ್ದೀನಿ. ಸಪ್ರೆಸ್ ಮಾಡೋದು ಬೇಡ. ಸೊ ಒಂದು ಅರಿವಿನೊಂದಿಗೆ ಯಾಕೆ ಸಹನೆ ಮಾಡ್ಬೇಕು, ಅದು ಅವರ ಸಂಸ್ಕಾರ ಆಗಿದೆ. ಯಾಕೆ ಸಹನೆ ಮಾಡ್ಬೇಕು, ಮನೇಲಿ ಹಿರಿಯವರಾಗಿದ್ದಾರೆ. ಯಾಕೆ ಸಹನೆ ಮಾಡ್ಬೇಕು, ಸೊ ಅವ್ರ ನೇಚರ್ ಹಾಗೆ ಆಗಿದೆ ಅಲ್ವಾ, ಬಿಡು ಅದನ್ನೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಸೊ ಒಂದು ಅರಿವಿನೊಂದಿಗೆ, ತಿಳುವಳಿಕೆಯೊಂದಿಗೆ ನಾನು ಅದನ್ನ ಸ್ವೀಕಾರ ಮಾಡ್ತಾ ಇದ್ದೀನಿ ಮತ್ತು ಶಾಂತವಾಗಿರ್ಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ದೇನೆ. ನನ್ನ ಮನ್ಸಿಗೆ ನಾನು ತಿಳಿಸಿ ಹೇಳಿದ್ದೀನಿ. ಸೊ ಅದಾದ್ಮೇಲೆ ನನ್ನ ಮನಸ್ಸಲ್ಲಿ ಆ ವಿಷಯದ ಬಗ್ಗೆ ಮತ್ತೆ ಮಾತುಗಳೇ ಬರೋದಿಲ್ಲ. ಒಂದು ಹೆಲ್ದಿಯಾಗಿ, ಒಂದು ಆರೋಗ್ಯಕರ ರೀತಿಯಲ್ಲಿ ನಾನು ಏನ್ ಮಾಡಿದ್ದೀನಿ ಅದನ್ನ ಆಕ್ಸೆಪ್ಟ್ ಮಾಡಿರೋ ಕಾರಣ ಸೊ ನನಗೆ ಆ ವಿಷಯದ ಬಗ್ಗೆ ಯಾವುದೇ ಥಾಟ್ಸ್ಗಳು ನಡೆಯೋದಿಲ್ಲ. ಸೊ ಇಲ್ಲಿ ನಾನು ಏನಾಗಿದ್ದೇನೆ, ಶಾಂತವಾಗಿದ್ದೀನಿ, ಸಂತೋಷವಾಗಿದ್ದೀನಿ. ನಮ್ಮ ಸಂಬಂಧ, ಇಬ್ಬರ ಸಂಬಂಧನೂ ಕೂಡ ಚೆನ್ನಾಗಿದೆ, ಸಂಬಂಧಗಳಲ್ಲಿ ಗೌರವ ಇದೆ. ಸೊ ಇದರಿಂದ ನಮ್ಮ ಆಂತರಿಕ ಶಕ್ತಿ ಇನ್ನಷ್ಟು ಜಾಸ್ತಿನೇ ಆಗುತ್ತೆ, ಇನ್ನೊಬ್ಬರ ಪ್ರತಿ ರೆಸ್ಪೆಕ್ಟ್ ಕೂಡ ಇರುತ್ತೆ ಅಲ್ವಾ. ಒಂದು ಸಹನೆ ಆದ್ರೂ ಮಾಡ್ಬೇಕು. ಸಹನೆ ಮಾಡೋ ಶಕ್ತಿ ನನ್ನಲ್ಲಿ ಇಲ್ಲ ಅಂತಂದ್ರೆ ಅದನ್ನ ನಮ್ಮ ಭಾವನೆಗಳನ್ನ ಮುಕ್ತವಾಗಿ ನಾವು ಅವ್ರ ಜೊತೆಗೆ ಹಂಚ್ಕೊಳ್ಬೇಕಾಗಿದೆ. ಇನ್ನೊಬ್ರು ಜೋರಾಗಿ ಒತ್ತಡದಿಂದ ಜೋರಾಗಿ ಅಗ್ರೆಸಿವ್ ಆಗಿ ಮಾತಾಡ್ತಾರೆ, ನನ್ಗೆ ಯಾವಾಗ್ಲೂ ಕೂಡ ಒತ್ತಡದ ಅನುಭವ ಆಗುತ್ತೆ, ಕೆಲವೊಂದ್ ಬಾರಿ ಭಯಾನೇ ಆಗುತ್ತೆ ಅಂತಂದ್ರೆ ಸೊ ಅವಾಗ್ಲೂ ಕೂಡ ನಾವು ಅವ್ರ ಜೊತೆ ಕುಳಿತುಕೊಂಡು ಮಾತನಾಡೋಣ. ನೀವೇನೇ ಕೆಲಸ ಹೇಳೋದಿದ್ರು ಹೇಳಿ, ನಾನು ಖಂಡಿತವಾಗ್ಲೂ ಮಾಡ್ತೇನೆ. ಆದ್ರೆ ನೀವು ಜೋರ್ ಧ್ವನಿಯಲ್ಲಿ ಹೇಳಿದ್ರಿ ಅಂತಂದ್ರೆ ನನ್ಗೆ ಸ್ವಲ್ಪ ಭಯ ಆಗುತ್ತೆ, ಒತ್ತಡದ ಅನುಭವನ ಆಗುತ್ತೆ. ಸೊ ನೀವು ಸ್ವಲ್ಪ ಮೃದುವಾಗಿ ಹೇಳಿದ್ರೆ ನಾನು ಖಂಡಿತವಾಗ್ಲೂ ಹೇಳ್ತೇನೆ ಅಂತ ಹೇಳ್ಬಿಟ್ಟು ಕುಳಿತುಕೊಂಡು ಗೌರವಾನ್ವಿತವಾಗಿ, ಮುಕ್ತವಾಗಿ ಅವ್ರ ಜೊತೆ ಅಸರ್ಟಿವ್ ಆಗಿ ಮಾತಾಡಿದ್ರಿ ಅಂತಂದ್ರೆ ಅವ್ರಿಗೂ ಕೂಡ ಅರ್ಥ ಆಗುತ್ತೆ ಅಲ್ವಾ. ಸೊ ಆದ್ರಿಂದ ನಮ್ಮ ಭಾವನೆಗಳನ್ನ ಮೊದಲು ಗುರುತಿಸೋಣ. ಸೊ ನಾನು ಸಪ್ರೆಸ್ ಮಾಡ್ತಾ ಇದೀನ, ನನ್ನ ಭಾವನೆಗಳನ್ನ ಒಳಗಡೆ ಒತ್ತಿ ಇಡ್ತಾ ಇದೀನ, ದಮನ ಮಾಡ್ತಾ ಇದೀನ ಅಥವಾ ಸಹನೆ ಮಾಡ್ತಾ ಇದೀನ, ಅರ್ಥ ಮಾಡ್ಕೊಳ್ಳೋಣ. ಇವೆರಡರ ಮಧ್ಯೆ ಇರುವಂತಹ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಂಡ್ಬಿಟ್ಟು ಸೊ ಒಂದ್ ವೇಳೆ ನಾನು ಸಪ್ರೆಸ್ ಮಾಡ್ತಾ ಇದೀನಿ ಅಂತಂದ್ರೆ ಅದನ್ನ ಅಕ್ನಾಲೇಜ್ ಮಾಡ್ಬಿಟ್ಟು ಸೊ ಅಸರ್ಟಿವ್ ಆಗಿ ಮಾತನಾಡೋಣ. ಕೆಲವೊಂದ್ ಬಾರಿ ನಮ್ಗದು ಆಗೋದೇ ಇಲ್ಲ, ಅವಾಗ ಖಂಡಿತವಾಗ್ಲೂ ನಾನು ಮಾಡ್ಬೇಕಂತ ಇಷ್ಟನೇ, ಆದ್ರೆ ಈ ಸಮಯದಲ್ಲಿ ನನ್ನಿಂದ ಇದು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲ ಅನ್ನೋದನ್ನು ಕೂಡ ಹೇಳುವ ಕಲೆಯನ್ನು ಕೂಡ ನಾವು ಕಲಿಬೇಕಾಗಿದೆ. ಎಲ್ಲಾ ಸಮಯದಲ್ಲಿ ಎಲ್ಲಾನು ಕೂಡ ನಮ್ಮಿಂದ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಸೊ ನಮ್ಮಿಂದ ನಮ್ಗೆ ಹುಷಾರ್ ಇಲ್ದೆ ಇರ್ಬೋದು, ಅಥವಾ ಈ ಟೈಮಲ್ಲಿ ನನ್ನಲ್ಲಿ ಆ ಸ್ಕಿಲ್ ಇಲ್ದೆ ಇರ್ಬೋದು ಅಲ್ವಾ. ಸೊ ಈ ತರ ಅಂತ ನಾವು ಬೇಕಂದ್ರೆ ನಾನು ಇನ್ನೊಂದು ಟೈಮಲ್ಲಿ ಇದನ್ನ ಮಾಡ್ಕೊಡ್ತೀನಿ, ಇವತ್ತು ನನ್ಗೆ ಆಗ್ತಾ ಇಲ್ಲ ಅಂತ ನಾವು ಮುಕ್ತವಾಗಿ ಇಲ್ಲ ಅನ್ನುವಂತಹ ಕಲೆನೂ ಕೂಡ ಕಲಿತ್ಕೊಂಡ್ವಿ, ಬಹಳ ಗೌರವಾನ್ವಿತವಾಗಿ ನಾವು ಅವ್ರಿಗೆ ಹೇಳಿದ್ವಿ ಅಂತಂದ್ರೆ ಯಾರಿಗೇನ್ ಬೇಸರ ಆಗೋದಿಲ್ಲ. ಸೊ ಅದರಿಂದ ಅಸರ್ಟಿವ್ ಆಗಿ ಮಾತನಾಡೋ ಕಲೆಯನ್ನ ಕಲಿತ್ಕೊಳ್ಳೋಣ. ಎಲ್ಲಿ ಆಗ್ತಾ ಇಲ್ಲ ಅಲ್ಲಿ ಮುಕ್ತವಾಗಿ ಇಲ್ಲ ಅನ್ನುವಂತಹ ಈ ಕಲೆಯನ್ನು ಕೂಡ ನಾವು ಕಲಿತ್ಕೊಳ್ಳೋಣಂತೆ. ಮತ್ತು ಸಹನೆ ಮಾಡ್ತಾ ಇದೀವಿ ಅಂತಂದ್ರೆ ಸಹನೆಯ ನಿಜವಾದ ಅರ್ಥವನ್ನ ತಿಳಿದುಕೊಂಡು ಒಂದು ಅಂಡರ್ಸ್ಟ್ಯಾಂಡಿಂಗ್, ಒಂದು ಅವೇರ್ನೆಸ್ ಇಂದ ನಾವು ಅದನ್ನ ಸ್ವೀಕಾರ ಮಾಡಿ ಸಹನೆ ಮಾಡಿ ಫುಲ್ ಸ್ಟಾಪ್ ಇಡೋಣಂತೆ. ಸೊ ಮತ್ತು ಇದರಿಂದ ಏನಾಗುತ್ತೆ, ನಮ್ಮ ಆಂತರಿಕ ಶಕ್ತಿಗಳನ್ನ ಉಳಿಸ್ಕೊಳ್ಳೋಣ, ನಮ್ಮ ಆರೋಗ್ಯವನ್ನು ಕೂಡ ನಾವು ಕಾಪಾಡಿಕೊಳ್ಳೋಣ, ನಮ್ಮ ಸಂಬಂಧಗಳನ್ನು ಕೂಡ ನಾವು ಸುಮಧುರವಾಗಿ ಇಟ್ಕೊಳ್ಳೋಣ, ಗಟ್ಟಿಯಾಗಿ ಇಟ್ಕೊಳ್ಳೋಣ ಅಲ್ವಾ. ಸೊ ಅದರಿಂದ ಸೊ ಇವೆರಡರ ಮಧ್ಯನ ವ್ಯತ್ಯಾಸವನ್ನ ನೀವು ಕೂಡ ತಿಳಿದುಕೊಂಡು ಎಲ್ಲಾದ್ರೂ ನೀವು ಕೂಡ ಈ ತರ ಸಪ್ರೆಸ್ ಮಾಡ್ತಾ ಇದ್ರಿ, ಅದರಿಂದ ನಿಮ್ ಮನಸ್ಸಿಗೆ ಕಿರಿಕಿರಿ ಉಂಟಾಗ್ತಾ ಇತ್ತು, ಶರೀರದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಾ ಇತ್ತು. ಸೊ ವರ್ತಮಾನದಲ್ಲಿ ಏನು ಸೈಕೋಸೊಮ್ಯಾಟಿಕ್ ಮನೋದೈಹಿಕ ಕಾಯಿಲೆಗಳು ಬರ್ತಾ ಇದಾವಲ್ವಾ, ಇದೆಲ್ಲ ಇದಕ್ಕೆ ಕಾರಣ ಏನು, ಈ ತರ ಒತ್ತಿ ಇಟ್ಕೊಂಡಿರುವಂತಹ ಭಾವನೆಗಳಿಂದ ಏನಾಗ್ತಾ ಇದೆ, ಸೈಕೋಸೊಮ್ಯಾಟಿಕ್ ಅನ್ನುವಂತಹ ಕಾಯಿಲೆಗಳು ಬರ್ತಾ ಇದ್ದಾವೆ. ಸೊ ಅದರಿಂದ ಇಂತಹ ಕಾಯಿಲೆಗಳಿಗೆ ನಾವು ಅದರ ಪ್ರಭಾವದಲ್ಲಿ ಬರಬಾರ್ದು. ಸೊ ಅದರಿಂದ ನಾವು ಸುರಕ್ಷಿತವಾಗಿರ್ಬೇಕು, ನಮ್ಮ ಸಂಬಂಧಗಳು ಕೂಡ ಚೆನ್ನಾಗಿರ್ಬೇಕು, ನಾವು ಮಾನಸಿಕ ಶಾಂತಿ ನೆಮ್ಮದಿಯ ಅನುಭವ ಮಾಡ್ಬೇಕು ಅಂತಂದ್ರೆ ಖಂಡಿತವಾಗ್ಲೂ ಸೊ ಸಹನೆ ಮಾಡುವಂತಹ ಈ ಕಲೆಯನ್ನ ಕಲಿತ್ಕೊಳ್ಳೋಣ, ಅಸರ್ಟಿವ್ ಆಗಿ ಮಾತನಾಡೋಣ, ಸಪ್ರೆಷನ್ ಇಂದ ನಾವು ಮುಕ್ತರಾಗೋಣಂತೆ. ಸೊ ನೀವು ಕೂಡ ಸೊ ಈ ಸಪ್ರೆಷನ್ ಇಂದ ಹೊರಗಡೆ ಬರ್ಬೇಕಾದ್ರೆ ನೀವು ಯಾವ ರೀತಿ ಇದನ್ನ
ಯಾವ ರೀತಿ ಇದರಿಂದ ಮುಕ್ತರಾದ್ರಿ, ಯಾವ ರೀತಿ ಇದನ್ನ ನಿರ್ವಹಿಸಿದ್ರಿ ಅಂತ ಹೇಳ್ಬಿಟ್ಟು ನಿಮ್ಮ ಅನುಭವಗಳನ್ನು ಕೂಡ ಕಾಮೆಂಟ್ನಲ್ಲಿ ನಮ್ಮೊಂದಿಗೆ ಹಂಚ್ಕೊಳ್ಬಹುದಾಗಿದೆ. ಮತ್ತು ಈ ಮಾಹಿತಿ ಎಷ್ಟೋ ಜನರು ಈ ತರ ಸಫರ್ ಆಗ್ತಿರ್ತಾರಲ್ವಾ, ಸೊ ಈ ಮಾಹಿತಿ ನಿಮ್ಗೆ ಉಪಯುಕ್ತ ಅನಿಸ್ತಾ ಇದೆ ಅಂತಂದ್ರೆ ನಿಮ್ಮ ಮಿತ್ರ ಸಂಬಂಧಿಗಳೊಂದಿಗೂ ಕೂಡ ಹಂಚ್ಕೊಳ್ಬಹುದಾಗಿದೆ. ಸೊ ಇಂಥದೇ ಉಪಯುಕ್ತವಾದ ಮಾಹಿತಿಯ ಸಂಚಿಕೆಗಳನ್ನ ನಾವು ವೀಕ್ಷಿಸೋದಕ್ಕಾಗಿ ಅನ್ಗಾ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ನಾವೆಲ್ಲರೂ ಕೂಡ ಭೇಟಿಯಾಗೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಕೂಡ ನಮಸ್ತೆ. ಓಂ ಶಾಂತಿ.